ಇನ್ನು ಮುಂದೆ ಪರಮ ಪೂಜ್ಯ ಶ್ರೀಪಾದಂಗಳವರು ಶ್ರೀಮದ್ ಭಾಗವತದ ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ನಮಸ್ಕಾರ ಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದೀಗ ಕಂಭಾಲೂರು ಹಾಗೂ ನವಲಿ ಬಂಧುಗಳು ಆಟದಲ್ಲಿ ಅಧ್ಯಾತ್ಮ ಬಾಲರಕ್ಷಾ ಭಾಗವತ ಕಿಟ್ ಅನ್ನುವ ಹೆಸರಿನಲ್ಲಿ ಮಕ್ಕಳಿಗಾಗಿ ಬಹಳ ವರ್ಷಗಳಿಂದ ನಾನಾ ತರಹದ ಆಟದ ಮಾಧ್ಯಮದಲ್ಲಿ ಭಾಗವತ ಭಾರತದ ಕಥೆಗಳನ್ನು ಶ್ರೀಮದ್ ಆಚಾರ್ಯರ ತತ್ವಗಳನ್ನು ತಿಳಿಸುವ ಒಂದು ಉತ್ತಮ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ನಮ್ಮ ಅನೇಕ ಚಾತುರ್ಮಾಸ್ಯಗಳ ಪ್ರಸಂಗದಲ್ಲಿಯೂ ಬಂದು ಮಕ್ಕಳಿಗೆ ಆಟ ಆಡಿಸಿ ತತ್ವಗಳನ್ನು ಕಥೆಗಳನ್ನು ಕಲಿಸಿಕೊಟ್ಟಿದ್ದಾರೆ. ಇದೊಂದು ಉತ್ತಮವಾದ ಪ್ರಯತ್ನ. ಇನ್ನಷ್ಟು ಹೆಚ್ಚು ಈ ತರಹದ ಪ್ರಯತ್ನ ಅವರಿಂದ ನಡೆಯಲಿ, ಅದು ಸಫಲವಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಒಂಬತ್ತನೇ ಅವತಾರ ಯಾವುದು? ಬುದ್ಧ ಯಾರ ಮಗ? ಏನು ಮಾಡಿದ ಬುದ್ಧ? ಬುದ್ಧ ಹೇಗಿರ್ತಾನೆ? ಬುದ್ಧನ ಬಗ್ಗೆ ಹೆಚ್ಚು ಪರಿಚಯ ಇಲ್ವಾ? ಕೃಷ್ಣನ ಬಗ್ಗೆ ಮಾತ್ರ. ಕಲ್ಕಿಯ ಬಗ್ಗೆ ಹೇಳ್ತೀರಾ? ಕಲ್ಕಿ ಏನು ಮಾಡಿದ ಹೇಳ್ರಿ. ಯಾವುದರ ಮೇಲೆ ಕೂತಿರ್ತಾನೆ ಕಲ್ಕಿ? ಯಾರ ಮಗ ಹೇಳ್ತೀರಾ? ಯಾವ ಊರಲ್ಲಿ ಹುಟ್ಟಿದ? ಯಾರ ಮಗ? ವಿಷ್ಣು ಯಶಸ್ಸೆಂಬ ಬ್ರಾಹ್ಮಣನ ಮಗ. ಶಂಬಲ ಗ್ರಾಮದಲ್ಲಿ ಹುಟ್ಟಿದ್ದ. ಗೊತ್ತಾಯ್ತಾ? ಈಗ ಆಟ ಕಲಿಸೋದಕ್ಕೆ ನಿಮಗೆಲ್ಲ ಇದನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನು ಚೆನ್ನಾಗಿ ಆಟ ಕಲಿತ್ಕೊಂಡು ಬನ್ನಿ ನಾಳೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವಿಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿದ್ಯಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತೆ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಸನತ್ಕುಮಾರಶಿಷ್ಯಾಯ ಸರ್ವಶಾಸ್ತ್ರಾರ್ಥವೇದಿನೇ ವಿಷ್ಣುಭಕ್ತಿಪ್ರಬೋಧಾಯ ನಾರದಾಯ ನಮೋ ನಮಃ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್
ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಸತ್ಯಾಖ್ಯ ಬ್ರಹ್ಮಸೂತ್ರಸ್ಯ ಸಂಪರತ್ವೇನ ಕಲ್ಪಕಃ ಮೂಲತೀರ್ಥಂ ಯಸ್ಯ ಮಧ್ವಃ ಸತ್ಸಂಕಲ್ಪೋ ಭವೇನ್ಮುದೆ ಸತಃ ಪ್ರಾಣಸ್ಯ ತೇಃ ಕಸ್ಯ ಯಂತಾಯೋ ಮೂಲರಾಘವಃ ಸಂತುಷ್ಟಂ ತತ್ರ ಸತ್ಯಾದಿಂ ಮದ್ಗುರುಂ ನೌಮಿ ವಿತ್ತಯೇ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ರಾಜೋವಾಚ ಬಲೇಃ ಪದತ್ರಯಂ ಭೂಮೇಃ ಕಸ್ಮಾದ್ ಹರಿರಯಾಚತ ಭೂತೇಶ್ವರಃ ಕೃಪಣವತ್ ಲಬ್ಧಾರ್ಥೋಪಿ ಬಬಂಧತಂ ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಅದ್ಯ ಕಥಾ ಪ್ರಸಕ್ತೌ ಕಿಂಚಿತ್ ಪೂರ್ವಪ್ರಸಕ್ತ ಪ್ರಮೇಯಾನುವಾದಃ. ಹರಿಃ ಓಂ. ವರ್ತಮಾನದ ಸಾಧನೆಯನ್ನು ಚೆನ್ನಾಗಿ ಮಾಡಬೇಕಾದ ಸಾಧಕನಿಗೆ ಇತಿಹಾಸದ ತಿಳುವಳಿಕೆ ಬಹಳ ಅಗತ್ಯ. ಪ್ರಾಚೀನರು ಯಾವ ದಾರಿಯಲ್ಲಿ ಧರ್ಮವನ್ನು ಆಚರಣೆ ಮಾಡಿದರೂ ಧರ್ಮಾರ್ಥ ಕಾಮ ಮೋಕ್ಷಗಳಿಗೆ ಸಾಧನವಾದದ್ದನ್ನು ಆಚರಿಸಿ ಆ ಪುರುಷಾರ್ಥಗಳನ್ನು ಪಡೆದುಕೊಂಡರು ಅನ್ನುವುದನ್ನು ಚೆನ್ನಾಗಿ ತಿಳಿದುಕೊಂಡಾಗ ಇವತ್ತು ವರ್ತಮಾನ ಕಾಲದಲ್ಲಿ ತಾನು ಹೇಗೆ ಸಾಧನೆಯನ್ನು ಮಾಡಬೇಕು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಎಂಬ ದೃಷ್ಟಿಯಲ್ಲಿ ಪುರಾಣಗಳು ಮನ್ವಂತರೇಶಾನು ಕಥಾ, ಇದು ಪುರಾಣಗಳ ಲಕ್ಷಣಗಳಲ್ಲಿ ಮನ್ವಂತರ ಕಥಾ, ಈಶಾನು ಕಥಾ. ಆ ಮನ್ವಂತರಗಳಲ್ಲಿ ಅಧಿಪತಿಗಳು ಅವರು ಮಾಡಿದ ರೀತಿ, ಅಲ್ಲಿ ಮಾಡಿದ ಭಗವಂತನ ಅವತಾರಗಳು, ಆ ಪರಮಾತ್ಮನ ಲೀಲೆಗಳು, ಇವುಗಳನ್ನು ತಿಳಿಸಿಕೊಡೋದು ಪುರಾಣಗಳ ಒಂದು ಲಕ್ಷಣ ಅನ್ನುವ ದೃಷ್ಟಿಯಲ್ಲಿ 6 ಮನ್ವಂತರಗಳ ಕಥೆಗಳನ್ನು, ಅಲ್ಲಿರುವ ಭಗವಂತನ ಅವತಾರಗಳ ಬಗ್ಗೆ ಶುಕಾಚಾರ್ಯರು ಪರೀಕ್ಷನ್ ಮಹಾರಾಜರಿಗೆ ಉಪದೇಶ ಮಾಡಿದ್ದಾರೆ. ಇದೀಗ 7ನೆಯ ಮನ್ವಂತರ ವೈವಸ್ವತ ಮನ್ವಂತರ. ಆ ವೈವಸ್ವತ ಮನ್ವಂತರದ ಕಥೆಯನ್ನು ಹೇಳಬೇಕು. ವೈವಸ್ವತ ಮನು, ವಿವಸ್ವಾನ್ ಸೂರ್ಯ, ಅವನ ಮಗ ವೈವಸ್ವತ ಮನು, ಶ್ರಾದ್ದದೇವ ಅಂತ ಅವನಿಗೆ ಇನ್ನೊಂದು ಹೆಸರು. ಅವನ ಚರಿತ್ರೆ ಮತ್ತೆ ಮುಂದೆ ಬರ್ತದೆ. ಅಂತಹ ವೈವಸ್ವತ ಮನುವಿನ ಈ ಒಂದು ರಾಜ್ಯದಲ್ಲಿ, ಈ ಮನ್ವಂತರದಲ್ಲಿ ಪರಮಾತ್ಮ ವಾಮನ ರೂಪದಿಂದ ಅವತಾರವನ್ನು ಮಾಡ್ತಾನೆ. ಆ ಭಗವಂತನ ಚರಿತ್ರೆಯನ್ನು, ಈ ಮನ್ವಂತರದ ಆರಾಧ್ಯ ದೈವನಾದ ಆ ವಾಮನ ರೂಪಿಯಾದ ಪರಮಾತ್ಮನ ಚರಿತ್ರೆಯನ್ನು ತಿಳಿಸಿಕೊಡ್ತಾರೆ. ಪರೀಕ್ಷನ್ ಮಹಾರಾಜರ ಪ್ರಶ್ನೆ ಏನು ಅಂದರೆ, ವಾಮನದೇವರು ಬಲಿಚಕ್ರವರ್ತಿಗೆ ಯಾಚನೆಯನ್ನು ಮಾಡಿ ಅವನ ರಾಜ್ಯವನ್ನು ಕಸಿದುಕೊಂಡು ಅದನ್ನು ಇಂದ್ರದೇವರಿಗೆ ಕೊಟ್ಟದ್ದು. ಬೇಡುವ ಅವಶ್ಯಕತೆ ಪರಮಾತ್ಮನಿಗೇನಿತ್ತು? ಸರ್ವೋತ್ತಮ, ಸ್ವತಂತ್ರ, ಸರ್ವಶಕ್ತ. ಬೇಡುವ ಅಗತ್ಯ ಏನಿತ್ತು ಅನ್ನುವುದು ಒಂದು ಪ್ರಶ್ನೆ. ಎರಡನೆಯದಾಗಿ, ಅವನು ಕೊಟ್ಟ ಮೇಲೂ ಅವನನ್ನು ಬಂಧನದಲ್ಲಿಟ್ಟಿದ್ದಾನೆ, ವಾರುಣಪಾಶದಿಂದ ಬಂಧನ ಮಾಡಿದ್ದಾನೆ ಅಂತ ಇತಿಹಾಸದಲ್ಲಿ ನಾವು ಕೇಳಿದ್ದೇವೆ. ಕೊಡೋದೆಲ್ಲ ಕೊಟ್ಟ ಮೇಲೆ ಆ ಭಕ್ತನಿಗೆ ಬಂಧನ ಏಕೆ ದೇವರು ಮಾಡಿದ್ದು ಅಂತ ಇನ್ನೊಂದು ಪ್ರಶ್ನೆ. ಈ ಪ್ರಶ್ನೆಗಳಿಗೆ ಉತ್ತರವಾಗಿ ಸಮಗ್ರ ಇತಿಹಾಸವನ್ನೇ ಬಿಚ್ಚಿ ಇಡುತ್ತಾರೆ. ಆಗ ಮಾತ್ರ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಸಮರ್ಪಕವಾಗಿ ತಿಳಿಯಬಹುದು ಅಂತ ಶುಕಾಚಾರ್ಯರು. ಇಂದ್ರದೇವರಿಗೆ ಭಗವಂತನ ಅನುಗ್ರಹದಿಂದ ಮಹಾವಿಜಯವಾಗಿದೆ. ದೇವತೆಗಳೆಲ್ಲ ವಿಜಯಶಾಲಿಗಳಾಗಿ ಆನಂದದಿಂದ ಸ್ವರ್ಗದಲ್ಲಿ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಾ, ಭಗವಂತನ ಸೇವೆಯನ್ನು ಮಾಡ್ತಾ, ಜಗತ್ತಿನ ಉದ್ಧಾರವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಲಿಚಕ್ರವರ್ತಿ ದೇವತೆಗಳಿಂದ ಪರಾಭೂತನಾಗಿ
ಪ್ರಾಣ ಕಳೆದುಕೊಂಡರೂ ಪುನಃ ಶುಕ್ರಾಚಾರ್ಯರ ಆ ಸಂಜೀವಿನಿ ವಿದ್ಯೆಯ ಬಲದಿಂದ ಪ್ರಾಣವನ್ನು ಪಡೆದುಕೊಂಡು ಮತ್ತೆ ಬಲಿಷ್ಠನಾಗಿ ಯುದ್ಧಕ್ಕೆ ಬಂದಿದ್ದಾನೆ. ಅವನ ರಥ, ಅವನ ಆಯುಧ, ಅವನ ಧ್ವಜ, ಅವನ ಸಾರಥಿ, ಅಶ್ವಗಳು ಎಲ್ಲವನ್ನೂ ವಿಶೇಷವಾಗಿ ಮಂತ್ರಗಳಿಂದ ಅಭಿಮಂತ್ರಣ ಮಾಡಿ ತಮ್ಮ ತಪಸ್ಸಿನ ಒಂದು ವಿಶೇಷವಾದ ಸಾಮರ್ಥ್ಯದಿಂದ ಭದ್ರವಾದ ಕವಚವನ್ನು ಅವನಿಗೆ ತೊಡಿಸಿ ಶುಕ್ರಾಚಾರ್ಯರೇ ಮೊದಲಾದ ಎಲ್ಲ ಋತ್ವಿಜರು, ಬ್ರಾಹ್ಮಣರು, ತಪಸ್ವಿಗಳು, ಅಸುರ ಗುರುಗಳು ಅಂತ ಇದ್ದು ಅಸುರರ ಋತ್ವಿಜರು ಅಂತ ಇದ್ದವರೆಲ್ಲ ಅವನನ್ನು ತಪಃಪೂರಿತನನ್ನಾಗಿ ಮಾಡಿಕೊಟ್ಟು ಕಳಿಸಿದ್ದಾರೆ. ಆ ಸಂದರ್ಭದಲ್ಲಿ ಸ್ವರ್ಗಕ್ಕೆ ಯಾವ ಅಧರ್ಮಿಷ್ಠರು ಪಾಪಿಗಳು ಕಾಲಿಡುವಂತಿಲ್ಲ. ಪುಣ್ಯವಂತರು, ವಿನಯವಂತರು, ಸಾಧುಗಳು, ಸಜ್ಜನರು ತಾವು ಮಾಡಿದ ಪುಣ್ಯದ ಭೋಗಕ್ಕೆ ಯಾವ ಸ್ವರ್ಗದಲ್ಲಿ ಕಾಲಿಡಬೇಕೋ ಅಂತಹ ಶ್ರೇಷ್ಠವಾದ ಸ್ವರ್ಗ ಅದು. ಯಂ ನವ್ರಜಂತ್ಯಧರ್ಮಿಷ್ಠಾ ಖಲಾಹ ಭೂತದ್ರೋಹ ಶಠಾಹ. ಭೂತದ್ರೋಹ ಮಾಡುವವರು, ದ್ವೇಷಾಸೂಯೆಗಳನ್ನು ಮಾಡುವವರು, ನೀಚರು, ದುಷ್ಟರು, ಅಧಾರ್ಮಿಕರು ಎಲ್ಲಿ ಕಾಲಿಡಲು ಸಾಧ್ಯ ಇಲ್ಲವೋ ಅಂತಹ ಪುಣ್ಯವಂತರ ಭೂಮಿ ಸ್ವರ್ಗ, ಅದನ್ನು ಆಳುವವರು ದೇವತೆಗಳು. ಅಂತಹ ಸ್ವರ್ಗದ ಮೇಲೆ ಆಕ್ರಮಣವನ್ನು ಮಾಡಿದ್ದಾನೆ ಬಲಿಚಕ್ರವರ್ತಿ. ಗುರುಗಳಿಗೆ ಶರಣು ಹೋಗಿದ್ದಾರೆ. ಬೃಹಸ್ಪತ್ಯಾಚಾರ್ಯರಿಗೆ ಇಂದ್ರಾಜ ದೇವತೆಗಳು ಏನು ಮಾಡಬೇಕು ಅಂತ ತಾವೇ ದಾರಿ ತೋರಬೇಕು, ನಾವು ದಿಕ್ಕು ಕಾಣದೇ ಇದ್ದ ಹಾಗೆ ಕಂಗಾಲಾಗಿದ್ದೇವೆ ಅಂತ. ಬೃಹಸ್ಪತ್ಯಾಚಾರ್ಯರು ದಿವ್ಯ ದೃಷ್ಟಿಯಿಂದ ತಿಳಿದು ಒಂದೇ ಮಾತು ಹೇಳಿದರು, ಈಗ ಭಗವಂತನ ಸಂಕಲ್ಪ ಅವರಿಗೆ ಜಯ ಕೊಡಬೇಕು ಅಂತಿದೆ. ಸತ್ವಗುಣದ ಉನ್ನಾಹ ಆದಾಗ ನಿಮಗೆ ಜಯ ಕೊಡಬೇಕು ಅಂತ ಭಗವಂತ ಸಂಕಲ್ಪ ಮಾಡಿದಾಗ ನಿಮಗೆ ಜಯ ಕೊಟ್ಟಾಯಿತು. ಅಮೃತಪಾನವನ್ನೂ ಮಾಡಿದ್ದೀರಿ, ಅವರನ್ನು ಗೆದ್ದಿದ್ದೀರಿ, ಅವರ ಪ್ರಾಣವನ್ನೇ ಹೀರಿದ್ದೀರಿ. ಎಷ್ಟೋ ಜನರು ಓಡಿ ಹೋಗಿದ್ದಾರೆ, ಅಂಗ ಕಳೆದುಕೊಂಡಿದ್ದಾರೆ, ಕೆಲವರಂತೂ ಪ್ರಾಣವನ್ನೇ ಕಳೆದುಕೊಂಡಾಗಿದೆ. ಆದರೆ ಈಗ ತಮೋಗುಣದ ಉನ್ನಾಹ ಅವರಿಗೆ ಜಯ ಕೊಡಬೇಕು ಅನ್ನುವುದು ಭಗವಂತನ ಸಂಕಲ್ಪ. ಅದಕ್ಕೆ ಕಾರಣ ಏಷ ವಿಪ್ರಬಲೋದರ್ಕಃ ಸಂಪ್ರತ್ಯೂರ್ಜಿತ ವಿಕ್ರಮಃ ತೇಷಾಮೇವ ಅವಮಾನೇನ ಸಾನುಬಂಧೋ ವಿನಂಕ್ಷ್ಯತಿ. ಎಂತಹ ಮಾತನ್ನು ಹೇಳ್ತಾರೆ ನೋಡಿ ಬೃಹಸ್ಪತ್ಯಾಚಾರ್ಯರು. ತಾವೂ ಒಬ್ಬ ಬ್ರಾಹ್ಮಣರೇ, ದೇವತೆಗಳ ಗುರುಗಳು. ಆದರೆ ಈಗ ಶುಕ್ರಾಚಾರ್ಯರು ಬಹಳ ವಿಶೇಷವಾಗಿ ತಪಸ್ಸು ಮಾಡಿ ತಮ್ಮ ತಪಸ್ಸಿನ ಬಲವನ್ನು ತುಂಬಿ ಅವನನ್ನು ಕಳಿಸಿದ್ದಾರೆ. ಅಂತಹ ಒಂದು ತಪೋಬಲ, ಮಂತ್ರಬಲ, ಜ್ಞಾನದ ಬಲ ಹಿಂದೆ ಇದ್ದಾಗ ನೀನೇನು ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ಈಗ ಅವರಿಗೆ ಜಯ ಕಾಲ. ನಾನು ನಿನ್ನ ಗುರುವಾಗಿ ಪ್ರೋತ್ಸಾಹ ಕೊಡುವುದಕ್ಕೆ ಹೋಗೋ ಯುದ್ಧಕ್ಕೆ ಅಂತ ಹೇಳೋದು ಸುಲಭ, ಆದರೆ ಯುದ್ಧಕ್ಕೆ ಹೋದರೆ ಜಯ ಸಿಗತ್ತಾ ಅನ್ನೋದನ್ನು ನೋಡಿ ಹೇಳಬೇಕು. ಈಗ ನಿನಗೆ ಜಯ ಸಿಗೋದಿಲ್ಲ, ಭಗವಂತನ ಸಂಕಲ್ಪದಂತೆ ಅವರಿಗೆ ಜಯ. ಇದನ್ನು ತಿಳಿದ ನೀನು ಸುಮ್ಮನೆ ಮುಖವನ್ನು ಮುಚ್ಚಿಕೊಂಡು ಎಲ್ಲಿಯಾದರೂ ಗೂಢವೇಷದಿಂದ ವಾಸ ಮಾಡುವುದೇ ಉತ್ತಮ ಅಂತ ಬೃಹಸ್ಪತ್ಯಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಗುರುಗಳ ಕರ್ತವ್ಯ ಯಾವ ಯಾವ ಕಾಲಕ್ಕೆ ಹೇಗೆ ನಡೆದುಕೊಂಡ್ರೆ, ಸಂಧಿ, ವಿಗ್ರಹ, ಯಾನ, ಯಾವಾಗ ಸಂಧಾನ, ಯಾವಾಗ ವಿಗ್ರಹ ಕಲಹ, ಯಾವಾಗ ಯುದ್ಧ ಆಡಬೇಕು, ಯಾವಾಗ ಮೈತ್ರಿಯನ್ನು ಮಾಡಿಕೊಳ್ಳಬೇಕು, ಇದೆಲ್ಲವನ್ನು ತನ್ನ ಶಿಷ್ಯರಿಗೆ, ರಾಜರಿಗೆ, ರಾಜಗುರುಗಳು ಉಪದೇಶ ಮಾಡಬೇಕಾದದ್ದು ಕರ್ತವ್ಯ. ಅದಕ್ಕೆ ತಕ್ಕಂತೆ ಬೃಹಸ್ಪತ್ಯಾಚಾರ್ಯರು ಉಪದೇಶ ಮಾಡಿದ್ದಾರೆ. ಹಾಗೆ ಎರಡು ಮಾತಾಡಿಲ್ಲ ಇಂದ್ರಾಜ ದೇವತೆಗಳು. ಭಗವಂತ ಇವರನ್ನು ಗುರುಗಳು ಅಂತ ಬೃಹಸ್ಪತ್ಯಾಚಾರ್ಯರನ್ನು ಗುರುಸ್ಥಾನದಲ್ಲಿ ಕೂಡಿಸಿದ್ದಾನೆ ಎಂದ ಮೇಲೆ ಅವರು ಹೇಳಿದ್ದನ್ನು ಕೇಳಬೇಕು. ನಾನು ದೇವೇಂದ್ರ, ನಿನ್ನ ಮಾತು ಯಾಕೆ ಕೇಳಬೇಕು ಅಂತಂದಿಲ್ಲ. ಎರಡನೇ ಕ್ಷಣಕ್ಕೆ ಸ್ವರ್ಗವನ್ನು ಖಾಲಿ ಮಾಡಿದ್ದಾರೆ ಎಲ್ಲ ದೇವತೆಗಳು. ಹೇಳಿ ಕೇಳಿ ದೇವತೆಗಳು ಒಂದೇ ಕ್ಷಣದಲ್ಲಿ ಅಲ್ಲಿಂದ ಅದೃಶ್ಯರಾಗಿದ್ದಾರೆ. ಯಾರೂ ಇಲ್ಲ. ಅವನಿಗೆ ಯುದ್ಧ ಆಡೋ ಪ್ರಸಂಗವೇ ಬರಲಿಲ್ಲ. ಸುಮ್ಮನೆ ಖಾಲಿ ಇರುವ ಆಸನಗಳಲ್ಲಿ ಬಂದು ಕುಳಿತ, ಸಿಂಹಾಸನವನ್ನು ಆಕ್ರಮಣ ಮಾಡಿದ, ರಾಜ್ಯವನ್ನು ಆಳ್ತಾ ಇದ್ದಾನೆ. 3 ಲೋಕಗಳ ರಾಜ್ಯವನ್ನು ಬಲಿಚಕ್ರವರ್ತಿ ಆಳ್ತಾ ಇದ್ದಾನೆ. 100 ಅಶ್ವಮೇಧ ಯಾಗಗಳನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಒಂದಾದ ಮೇಲೆ ಒಂದು ಅಶ್ವಮೇಧ ಯಾಗಗಳನ್ನು ಮಾಡ್ತಾ ಇದ್ದಾನೆ. 100 ಅಶ್ವಮೇಧಗಳನ್ನು ಮಾಡಿದರೆ ಇಂದ್ರ ಪದವಿ ಸ್ಥಿರವಾಗತ್ತೆ ಅಂತ. ಅವನು ಮೊದಲೇ
ಶುಕ್ರಾಚಾರ್ಯರ ತಪೋಬಲದಿಂದ ಸಿಂಹಾಸನವನ್ನು ಆಶ್ರಯಿಸಿ ಆಮೇಲೆ ವಿಶೇಷವಾಗಿ ಆ ಅಶ್ವಮೇಧ ಯಾಗಗಳನ್ನು ಕೂಡ ಮುಂದುವರೆಸಿದ್ದಾನೆ. ಇಂತಹ ಸಂದರ್ಭದಲ್ಲಿ ಈ ಕಡೆಗೆ ಅದಿತಿ ದೇವಿ ಕಶ್ಯಪರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಹಿಂದೆ ಕೇಳಿದಿರಿ, ದಿತಿದೇವಿ ಕಶ್ಯಪರಿಗೆ ಇಂದ್ರನನ್ನು ಕೊಲ್ಲುವ ಮಗ ಬೇಕು ಅಂತಹ ಒಂದು ವ್ರತವನ್ನು ಉಪದೇಶ ಮಾಡಿ ಅಂತ ಪುಂಸವನ ವ್ರತ ಮಾಡಿದ್ಲು. ಆದರೆ ಇಂದ್ರನನ್ನು ಕೊಲ್ಲುವ ಮಗ ಹುಟ್ಟಲಿಲ್ಲ. ಇಂದ್ರನ ಮಿತ್ರರು, ಇಂದ್ರನ ದಾಸರು ಮಕ್ಕಳಾಗಿ ಹುಟ್ಟಿದ್ದಾರೆ. ಹಾಗಾಗಿ ಅವಳ ಉದ್ದೇಶ ಈಡೇರಲಿಲ್ಲ. ಇಲ್ಲಿ ಮಾತ್ರ ಅದಿತಿದೇವಿ, ನನ್ನ ಮಕ್ಕಳಿಗೆ ಪರಾಭವ ಆಯಿತು, ರಾಜ್ಯವನ್ನು ಕಳೆದುಕೊಂಡು ದಿಕ್ಕಾಪಾಲಾಗಿದ್ದಾರೆ, ಅವರೆಲ್ಲ ದಿಕ್ಪಾಲಕರು, ದಿಕ್ಕಾಪಾಲಾಗಬಾರದು, ಅವರು ದಿಕ್ಪಾಲಕರಾಗಿರಬೇಕು, ಅವರು ತಮ್ಮ ಸ್ಥಾನಮಾನಗಳನ್ನು ಉಳಿಸಿಕೊಳ್ಳಬೇಕು, ಕಳೆದುಕೊಳ್ಳಬಾರದು. ಅದಕ್ಕೇನಾದರೂ ಒಂದು ಉಪಾಯವನ್ನು ಹೇಳಬೇಕು ಅಂತ ಅದಿತಿ ದೇವಿ ಪ್ರಾರ್ಥನೆ ಮಾಡ್ತಾಳೆ. ಮೊದಲು ಅದಿತಿ ಪ್ರಾರ್ಥನೆ ಮಾಡೋದಿಲ್ಲ, ಸುಮ್ಮನೆ ಇರ್ತಾಳೆ ಮಾತನಾಡದೆ. ಬಂದಾಕ್ಷಣಕ್ಕೆ ಎದ್ದು ಸ್ವಾಗತ ಮಾಡುವವಳು ಕಶ್ಯಪನನ್ನು. ಅಷ್ಟು ಪತಿವ್ರತ ಶಿರೋಮಣಿ. ಆದರ ಆತಿಥ್ಯಗಳನ್ನು ಮಾಡಿ ಏನೋ ಕಾಲಕಾಲಕ್ಕೆ ಮಾಡಬೇಕಾದ ಸೇವೆಗಳಿತ್ತೋ ಆ ಎಲ್ಲ ಸೇವೆಗಳನ್ನು ಉತ್ಸಾಹದಿಂದ ನಗನಗತ ಮಾಡುವಂತಹ ಅದಿತಿ ಶಾಂತಳಾಗಿ ಏಕಾಂತದಲ್ಲಿ ಭಗವಂತನ ಚಿಂತನೆಯನ್ನು ಮಾಡ್ತಾ ಅವಳಿದ್ದಾಳೆ. ಯಾಕೆ ಹೀಗಾಗಿದೆ? ಯಾರಾದರೂ ಬಂದ ಅತಿಥಿಗಳಿಗೆ ಚೆನ್ನಾಗಿ ನೀನು ಸತ್ಕಾರ ಮಾಡಿಲ್ವಾ? ಅವರು ಕೇಳೋ ಪ್ರಶ್ನೆ ಹೇಗಿದೆ ನೋಡಿ. ಏನಾಗಿದೆ? ಹೊಟ್ಟೆ ಶೂಲೆಯ, ತಲೆ ಶೂಲೆಯ, ಏನಾದರೂ ಔಷಧಿ ತಂದು ಕೊಡಬೇಕಾ? ಇಂಥ ಪ್ರಶ್ನೆಗಳನ್ನು ಇವತ್ತಿನ ಕಾಲದ ಜನರು ಕೇಳ್ತಾರೆ. ಯಾಕೆಂದರೆ ಇದೆಷ್ಟೇ ಗೊತ್ತಿರೋದು ಲೌಕಿಕ ಕಾರಣಗಳು, ಆಧ್ಯಾತ್ಮಿಕವಾದ ಶಾಸ್ತ್ರೀಯವಾದಂತಹ ಕಾರಣಗಳನ್ನು ತಿಳಿದೇ ಇಲ್ಲ. ಅಪಿವಾ ಅತಿಥಯೋಭ್ಯೇತ್ಯ ಕುಟುಂಬಾಸಕ್ತಯ ತ್ವಯ ಗ್ರಹಾದ ಪೂಜಿತಾಯಾತಾಹ ಪ್ರತ್ಯುತ್ಥಾನೇನ ವಾ ಕ್ವಚಿತ. ಬಂದವರಿಗೆ ಎದ್ದು ಸ್ವಾಗತ ಮಾಡದೆ, ಅವರಿಗೆ ಬೇಕಾದದ್ದನ್ನು ಕೊಡದೆ ಏನಾದರೂ ತಿರಸ್ಕಾರ ಮಾಡಿದೆಯಾ? ಅತಿಥಿ ಅಭ್ಯಾಗತರಿಗೆ ತಿರಸ್ಕಾರ ಮಾಡಿದರೆ, ಅಥವಾ ನಾನು ಊರಿಗೆ ಹೋದಾಗ ಅಗ್ನಿಹೋತ್ರದ ಶಾಲೆಯಲ್ಲಿ ಅಗ್ನಿಯಲ್ಲಿ ಮಾಡಬೇಕಾದ ಸೇವೆಯನ್ನು ಸರಿಯಾಗಿ ಅಗ್ನಿಗೆ ಮಾಡದೇ ಇದ್ದರೆ, ಅಗ್ನ್ಯಂತರ್ಗತನಾದ ಆ ಹರಣೀಪತಿ ಪರಶುರಾಮನ ಸೇವೆಯನ್ನು ಕಾಲಕಾಲಕ್ಕೆ ಸರಿಯಾಗಿ ಮಾಡಿರಲಿಲ್ಲ. ಅತಿಥಿಗಳಲ್ಲಿರುವಂತಹ ಅಗ್ನಿ, ವೈಶ್ವಾನರ ಪ್ರವಿಶತ್ಯತಿಥಿರ್ ಬ್ರಾಹ್ಮಣೋ ಗ್ರಹಾನಂತ. ಒಬ್ಬ ಅತಿಥಿ ಬರ್ತಾನೆ ಅಂದರೆ ಅಗ್ನಿಯೇ ಬಂದಂತೆ. ಆ ರೀತಿ ಅಗ್ನಿಯ ಸನ್ನಿಧಾನವುಳ್ಳಂತಹ ಅತಿಥಿ ಅಭ್ಯಾಗತರ ಸೇವೆ ಚೆನ್ನಾಗಿ ಆಗಿಲ್ವೋ? ಅಗ್ನಿಶಾಲೆಯಲ್ಲಿರುವ ಅಗ್ನಿಯ ಸೇವೆ ಚೆನ್ನಾಗಿ ಆಗಿಲ್ವಾ? ಏನು ಮಾಡಿದ್ದಕ್ಕೆ ಈ ತರಹದ ಕಳೆ ಶೋಭೆ ಕಳೆದು ಹೋಗಿದೆ? ಅವಳು ಹೇಳಿದ್ಲು, ಅವಳ ಮಾತು ಉತ್ತರ ನೋಡಿ. ಸರ್ವಂ ಭಗವತೋ ಬ್ರಹ್ಮನ್ ಅನುಧ್ಯಾನಾನ್ನರಿಷ್ಯತಿ. ನಿಮ್ಮಂತಹ ಶ್ರೇಷ್ಠರಾದ ಜ್ಞಾನಿಗಳು, ತಪಸ್ವಿಗಳು, ಮಹಾನುಭಾವರು, ನಿಮ್ಮಂತಹ ಋಷಿಗಳನ್ನು ಪತಿಯನ್ನಾಗಿ ಪಡೆದ ನಾನೇ ಧನ್ಯಳು. ಕಾಲ ಕಾಲಕ್ಕೆ ನನಗೆ ಸರಿಯಾಗಿ ಉಪದೇಶವನ್ನು ಮಾಡ್ತೀರಾ? ಪತಿ ತನ್ನ ಪತ್ನಿಗೆ ಎರಡೂ ಹೊತ್ತು ಧರ್ಮೋಪದೇಶ ಮಾಡಬೇಕು ಅಂತ ಇದೆ. ಗೃಹಕೃತ್ಯಗಳನ್ನು ಮಾಡಬೇಕಾದದ್ದು ಪತ್ನಿಯ ಕರ್ತವ್ಯ ಹೇಗೋ ಹಾಗೆ ತತ್ವಗಳನ್ನು ತಿಳಿಯಬೇಕು, ಕರ್ತವ್ಯ ಕರ್ಮಗಳನ್ನು ತಿಳಿಯಬೇಕು, ಇತಿಹಾಸ ಪುರಾಣಗಳ ಸಾರವನ್ನು ತಿಳಿಯಬೇಕು. ಪತ್ಯುಷ್ ಸಕಾಶಾತ್ ಶೃಣು ಧರ್ಮ ಸಾರಂ ಪ್ರಣಮ್ಯ ಕಾಲದ್ವಿತಯೇಪಿ ಭಕ್ತ್ಯ ಅಂತ ಪುರಾಣಗಳಲ್ಲಿ ತಿಳಿಸಿಕೊಡ್ತಾರೆ. 2 ಬಾರಿ ನಮಸ್ಕಾರ ಮಾಡಿ ಪತಿಯಿಂದ ಪತ್ನಿ ಇತಿಹಾಸ ಪುರಾಣಗಳ ಸಾರವನ್ನು ತಿಳಿದುಕೊಳ್ಳಬೇಕು ಅಂತಾದರೆ ಪತಿ ತಾನು ಮೊದಲು ಓದಿ ತಿಳಿದುಕೊಂಡಿರಬೇಕು ಚೆನ್ನಾಗಿ. ಹಾಗೆ ಕಶ್ಯಪರ ಬಗ್ಗೆ ಕೇಳಬೇಕಾ? ಮಹಾಜ್ಞಾನಿಗಳು, ನೀವು ಬೇಕಾದಷ್ಟು ನನಗೆ ಉಪದೇಶ ಮಾಡಿದ್ದೀರಿ, ಮಾಡುವುದಷ್ಟೇ ಅಲ್ಲ, ಆ ಉಪದೇಶಕ್ಕೆ ತಕ್ಕಂತೆ ನಡೆದುಕೊಳ್ಳುವ ಶಕ್ತಿಯನ್ನು ನನಗೆ ಕೊಟ್ಟು ಅನುಗ್ರಹ ಮಾಡಿದ್ದೀರಿ. ನಿಮ್ಮ ಸ್ಮರಣೆ ಮಾಡಿದರೆ ಸಾಕು, ಯಾವ ಧರ್ಮದ ಲೋಪವೂ ಆಗೋದಿಲ್ಲ ಅಂತ. ಸರ್ವಂ ಭಗವತೋ ಬ್ರಹ್ಮನ್ ಅನುಧ್ಯಾನಾನ್ನರಿಷ್ಯತಿ. ನಿಮ್ಮ ಸ್ಮರಣೆ ಮಾಡಿದರೆ ಸಾಕು, ಯಾವುದಕ್ಕೂ ಲೋಪ ಇಲ್ಲ, ಎಲ್ಲವೂ ಸಮೃದ್ಧಿ ಇದೆ. ಆದರೆ ಮಕ್ಕಳಿಗೆ ಆದ ಪರಾಭವ ಅದನ್ನು ಕಾಣುವುದಕ್ಕೆ ಆಗ್ತಾ ಇಲ್ಲ. ಮಕ್ಕಳು ಅನ್ನುವುದೊಂದೇ ಕಾರಣ ಅಲ್ಲ, ಅವರು ದೇವತೆಗಳು, ಅವರು ಧಾರ್ಮಿಕರು, ಧರ್ಮ ಸಂಸ್ಥಾಪಕರು, ಇಡೀ ಜಗತ್ತಿನಲ್ಲಿ ಭಗವಂತನ ಸೇವೆಯನ್ನು ಮಾಡುವುದಕ್ಕೆ ಕಟಿಬದ್ಧರಾಗಿ ನಿಂತವರು. ಹರಿ ಆಜ್ಞಾಕರಣಾದೇವ ಪುಣ್ಯಮೇಭಿರವಾಪ್ಯತೆ.
ಶ್ರೀಹರಿಯ ಆಜ್ಞೆಯನ್ನೇ ಪರಿಪಾಲನೆ ಮಾಡುವುದನ್ನು ತಮ್ಮ ಜೀವನದ ಗುರಿಯಾಗಿಟ್ಟುಕೊಂಡವರು ದೇವತೆಗಳು. ದೇವತೆಗಳ ರಕ್ಷಣೆ ಅದು ಧರ್ಮದ ರಕ್ಷಣೆ, ದೇವತೆಗಳ ವಿಜಯ ಅದು ಧರ್ಮದ ವಿಜಯ. ಇಡೀ ಜಗತ್ತಿಗೆ ಧರ್ಮವನ್ನು, ಸುಖವನ್ನು, ಶಾಂತಿಯನ್ನು, ಸಮಾಧಾನವನ್ನು, ಮೋಕ್ಷ ಸಾಧನೆಯನ್ನು ಮಾಡಿಸುವಂತಹ ಶ್ರೇಷ್ಠವಾದ ವ್ಯಕ್ತಿತ್ವವನ್ನು ಪಡೆದುಕೊಂಡ ದೇವತೆಗಳ ವಿಜಯ ಆಗಬೇಕು ಅನ್ನುವುದೊಂದೇ ಒಂದು ನನ್ನ ಉದ್ದೇಶ ಎಂಬುದಾಗಿ ಅದಿತಿ ದೇವಿ ಕೇಳಿಕೊಂಡಿದ್ದಾಳೆ. ಇನ್ನೊಬ್ಬರಿಗೆ ಕಷ್ಟ ಆಗಬೇಕು ಅನ್ನುವುದು ಅವಳ ಪ್ರಾರ್ಥನೆಯಲ್ಲ. ಶಬ್ದಗಳು ಎಷ್ಟು ಚೆನ್ನಾಗಿವೆ ನೋಡಿ. ದಿತಿ ಅಂತ, ದಿತಿ ಅನ್ನುವ ಶಬ್ದದ ಅರ್ಥವೇ ಸಂಸ್ಕೃತದಲ್ಲಿ ಖಂಡನೆ, ಕತ್ತರಿಸೋದು ಅಂತ ಅರ್ಥ. ಕ್ರಶ್. ದೋ ಅವಖಂಡನೆ ಅಂತ ಮೂಲಧಾತು, ಅದರಿಂದ ಬಂದ ಶಬ್ದ ದಿತಿ ಅನ್ನುವ ಶಬ್ದ. ದಿತಿ ಅಂದರೆ ಖಂಡನೆ. ಖಂಡನೆ ಅಂದರೆ ನಿಮಗೆ ಗೊತ್ತಲ್ಲ, ಪ್ರಹ್ಲಾದರಾಜರ ಕಥೆಯಲ್ಲಿ ಕೇಳಿದ್ರಲ್ಲ, ಅವರೆಲ್ಲ ಬಾಲಕರನ್ನು ಕೂಡಿಸಿ ಉಪದೇಶ ಮಾಡುವಾಗ ಇದನ್ನೇ ಹೇಳಿದ್ದು, ಹೊಡಿ ಬಡಿ ಕಡಿ ಇದನ್ನೆಲ್ಲ ಬಿಟ್ಬಿಡಿ, ಭಗವಂತನ ಉಪಾಸನೆಯನ್ನು ಮಾಡಿ, ದಯೆಯನ್ನು ಮಾಡಿ, ಪ್ರೀತಿಯನ್ನು ಮಾಡಿ ಅಂತ. ಯಾಕೆ ಅಂದರೆ ಆ ದೈತ್ಯರ ಸ್ವಭಾವವೇ ಖಂಡನ, ಕತ್ತರಿಸೋದು, ಹೊಡೆಯೋದು, ಬಡಿಯೋದು ಅಂತ. ಅಂಥವಳ ತಾಯಿ ಅನ್ನೋದಕ್ಕೋ ಏನೋ ಹಾಗೆ ಹೆಸರು ಬಂತು, ದಿತಿ ಅಂದರೆ ಖಂಡನೆ. ಇವಳದು ಅದಿತಿ, ಖಂಡನೆಯ ಉದ್ದೇಶ ಇಲ್ಲ ಇವಳಿಗೆ. ದೇವತೆಗಳ ಧರ್ಮದ ವಿಜಯ ಇದು ಮುಖ್ಯವಾದ ಗುರಿ. ಅದಕ್ಕೋಸ್ಕರ ಆ ಧರ್ಮದ ಖಂಡನೆ ಆಗೋದಾದರೆ ಆಗಲಿ, ಆದರೆ ಗುರಿ ಧರ್ಮದ ಸಂಸ್ಥಾಪನೆ, ಅದಿತಿ. ಹಾಗಾಗಿ ಅವಳು ತನ್ನ ಮಕ್ಕಳಿಗಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಮೊದಲು ಕಶ್ಯಪರು ಉಪದೇಶ ಮಾಡ್ತಾರೆ, ಕಸ್ಯ ಕೇ ಪತಿಪುತ್ರಾದ್ಯಾಹ ಮೋಹ ಏವ ಹಿ ಕಾರಣಂ. ಯಾರಿಗೆ ಯಾರು ಗಂಡ, ಯಾರು ಮಗ, ಯಾರು ಹೆಂಡತಿ, ಇದೆಲ್ಲ ಕಾಲ ಕಾಲಕ್ಕೆ ಬದಲಾಗ್ತಾ ಹೋಗ್ತದೆ. ಸರ್ವ ಏವ ಹಿ ಸರ್ವೇಷಾಂ, ಷಷ್ಠಸ್ಕಂಧದಲ್ಲಿ ನೀವು ಕೇಳಿದ್ರಿ, ಎಲ್ಲರಿಗೂ ಎಲ್ಲರೂ ಎಲ್ಲ ಆಗಿ ಹೋಗ್ತಾರೆ. ಆ ಎಲ್ಲ ಮಾಯಾ ಮೋಹ ಮಮತೆಗಳನ್ನು ಬಿಟ್ಟು ಬಿಡು ಅಂತ. ಆದರೂ ಧರ್ಮದ ಸಂಸ್ಥಾಪನೆಗಾಗಿ ನೀನು ಕೇಳ್ತಾ ಇದ್ದಿ ಅಂದರೆ ಸರಿ, ಉತ್ತಮವಾದಂತಹ ವಿಜಯ ನಿನ್ನ ಮಕ್ಕಳಿಗೆ ಆಗಬೇಕು, ಧರ್ಮದ ಸ್ಥಾಪನೆ ಆಗಬೇಕು ಅಂತಾದರೆ ಭಗವಂತನ ಉಪಾಸನೆಯನ್ನು ಮಾಡು. ಅದು ಬಿಟ್ಟರೆ ಬೇರೆ ಇನ್ನೇನು ದಾರಿ ಇಲ್ಲ. ಅಮೋಘ ಭಗವತ್ ಸೇವಾ ನೇತರೇತಿ ಮತಿರ್ಮಮ. ಯಾವುದೇ ಒಂದು ಉದ್ದೇಶ ಪರಿಪೂರ್ಣವಾಗಿ ಈಡೇರಬೇಕಾದರೆ ಬೇಡಬಾರದು, ಬೇಡಿದರೆ ಎನ್ನ ಒಡೆಯನ ಬೇಡುವೆ. ಅಮೋಘ ಭಗವತ್ ಸೇವಾ ನೇತರೇತಿ ಮತಿರ್ಮಮ. ಪರಮಾತ್ಮನ ಸೇವೆಯನ್ನು ಮಾಡು. ಅದು ಎಂದೂ ಮೋಘ ಅಲ್ಲ, ಎಂದೂ ವ್ಯರ್ಥ ಅಲ್ಲ, ಯಾವಾಗಲೂ ಸಾರ್ಥಕವೇ. ವ್ಯರ್ಥ ಆದರೂ ದೊಡ್ಡವರಿಗೆ ಬೇಡಬೇಕೇ ಹೊರತು ಸಾರ್ಥಕ ಆಗತ್ತೆ ಅಂತ ಚಿಕ್ಕವರಿಗೆ ಬೇಡಬಾರದು ಅಂತಾನೆ. ಯಾಂಚ ಮೋಘ ವರಮಧಿಗುಣೇ ನಾಧಮೇ ಲಬ್ಧಕಾಮ. ನಮ್ಮ ಅಪೇಕ್ಷೆಗಳನ್ನು ಯಾರೋ ಸಾಮಾನ್ಯ ಜನ, ಗುಣಮಟ್ಟ ಇಲ್ಲದವರು, ದೋಷಿಗಳು, ನೀಚವೃತ್ತಿಯಲ್ಲಿದ್ದವರು, ಅಂಥವರು ನಮ್ಮ ಇಷ್ಟಾರ್ಥಗಳನ್ನು ಪೂರ್ಣ ಮಾಡ್ತಾರೆ ಅಂತ ಅವರ ಮನೆ ಎದುರನಿಗೆ ಹೋಗಿ ಕೈ ಚಾಚಬಾರದು. ನಾವು ಬೇಡಿದ್ದು ಸಿಗತ್ತೋ ಸಿಗೋದಿಲ್ವೋ ದೊಡ್ಡವರ ಎದುರಿಗೆ ಬೇಡಬೇಕು. ಬೇಡಿದ್ದಕ್ಕೂ ಒಂದು ಭೂಷಣ ಇರ್ತದೆ. ಯಾಂಚ ಮೋಘ ವರ ಮಧಿಗುಣೇ ನಾಧಮೇ ಲಬ್ಧಕಾಮ ಅಂತ. ಆದರೆ ಇಲ್ಲಿ ಆ ಪ್ರಸಕ್ತಿ ಇಲ್ಲ ಅಂತಾರೆ ಕಶ್ಯಪರು. ಅಮೋಘ ಭಗವತ್ ಸೇವಾ ನೇತರೇತಿ ಮತಿರ್ಮಮ. ಆ ಶ್ಲೋಕಕ್ಕೆ ಇನ್ನೊಂದು ಅರ್ಥ, ಯಾಂಚ ಮೋಘ. ಆ ಕವಿ ಹೇಳುವಾಗಲೇ ಅಂತಹ ಶಬ್ದಗಳನ್ನು ಪದವಿನ್ಯಾಸ ಮಾಡಿದ್ದಾನೆ. ಅಧಿಗುಣ ಅಂದರೆ ಅಲ್ಪ ಸ್ವಲ್ಪ ಗುಣ ಇದ್ದ ಮಾನವರ ಹತ್ರ ಹೋದರೆ ಕೆಲವೊಮ್ಮೆ ಈಡೇರಬಹುದು, ಕೆಲವೊಮ್ಮೆ ಈಡೇರದೇ ಇರಬಹುದು. ಅಧಿಗುಣೇ ಅನಂತ ಗುಣಪೂರ್ಣನಾದ ಸರ್ವೋತ್ತಮನಾದ ಭಗವಂತನ ಎದುರಿನಲ್ಲಿ ಏನಾದರೂ ಯಾಂಚ ಮಾಡಿದರೆ ಯಾಂಚ ಅಮೋಘ ವರಮಧಿಗುಣೇ ನ ಅಧಮೆ ಕುತಃ ಯಥೋ ಅಲಬ್ಧ ಕಾಮ. ಅಧಮ ಅಲ್ಲಿಯೂ ಅಲಬ್ಧ ಅಂತ ಪದಚ್ಛೇದ ಆಗ್ತದೆ. ಯಾಂಚ ಮೋಘ ವರಮಧಿಗುಣೇ ನಾಧಮೇ ಅಲಬ್ಧ ಕಾಮ. ಅಧಮರ ಹತ್ರ ಹೋದರೆ ನಿಮ್ಮ ಇಷ್ಟಾರ್ಥ ಪೂರ್ಣ ಆಗೋದಿಲ್ಲ. ಯಾಕೆ ಹೋಗ್ತೀರಿ? ಹೋಗೋದಾದರೆ ಸರ್ವಗುಣಪೂರ್ಣನಾದ ಆ ಭಗವಂತನಿಗೆ, ಸರ್ವೋತ್ತಮನಾದ ಪರಮಾತ್ಮನಿಗೆ ಯಾಂಚೆಯನ್ನು ಮಾಡಿ ಅಂತ. ಏನು ಮಾಡಬೇಕು ಹೇಳಿ ಅಂತ. ಪಯೋವ್ರತವನ್ನು ಮಾಡು ಅಂತ. ಫಾಲ್ಗುಣ ಮಾಸದಲ್ಲಿ ಶುಕ್ಲ ಪಕ್ಷ, ಹಿಂದೆ ಕೃಷ್ಣ ಪಕ್ಷ, ಮಾಘ ಕೃಷ್ಣ ಅಮಾವಾಸ್ಯ ದಿನ ಪೂಜಾದಿಗಳನ್ನು ಮಾಡಿ
ಶುದ್ಧ ಪ್ರತಿಪದಾದಿಂದ ತ್ರಯೋದಶಿಯವರೆಗೆ ಮಾಡಬೇಕಾದಂತಹ ವ್ರತ 12 ದಿನಗಳ ಉಪವಾಸ, ಆಮೇಲೆ ಪಾರಣವನ್ನು ಮಾಡಬೇಕು. ಕೇವಲ ಹಾಲನ್ನು ತೆಗೆದುಕೊಂಡು ಮಾಡುವಂತಹ ವ್ರತ, ಹಾಲನ್ನೂ ತೆಗೆದುಕೊಂಡು ಮಾಡುವ ವ್ರತ ಅಲ್ಲ, ಹಾಲನ್ನೇ ತೆಗೆದುಕೊಂಡು ಮಾಡುವ ವ್ರತ. ಹಾಗೆ ಕೆಲವರು ತಿಳ್ಕೊಂಡಿರ್ತಾರೆ, ಹಾಲಿನ ವ್ರತ ಅಂತ ಚಾತುರ್ಮಾಸದಲ್ಲಿ ಬರ್ತದೆ, ಹಾಲು ತಗೊಳ್ಬಾರದು ಅಂತ. ಈಗ ಹಾಲು ತಗೊಳ್ಳಬಹುದು ಕಾಣುತ್ತೆ ಅಂತ, ಹಾಲು ತಗೊಳ್ಳಬಹುದಲ್ಲ, ಹಾಲನ್ನು ಮಾತ್ರ ತೆಗೆದುಕೊಳ್ಳಬೇಕು. ಆ ರೀತಿಯ ವ್ರತವನ್ನು ಬಹಳ ವಿಸ್ತೃತವಾದಂತಹ ಅದರ ಸ್ನಾನ ಅನುಷ್ಠಾನ, ಅತೀ ಶುದ್ಧವಾದಂತಹ ಆಚಾರ, ದುರ್ಜನರ ಸಂಘ ಇರಬಾರದು, ಪವಿತ್ರವಾದ ರೀತಿಯಲ್ಲಿ ಮಂಗಲ ಸ್ನಾನಾದಿಗಳನ್ನು ಮಾಡಿ ಭಗವಂತನ ಪೂಜಾದಿಗಳನ್ನು ಮಾಡಿಸಿ ಅದಕ್ಕೆ ತಾನು ಸೇವೆಯನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ದಂಪತಿಗಳಿಗೆ ಉತ್ತಮರಾದಂಥವರಿಗೆ ಅದನ್ನೆಲ್ಲ ಅನ್ನದಾನವನ್ನು ಮಾಡಿ ತಾವು ಮಾತ್ರ ಉಪವಾಸ ಇರಬೇಕು. ನಮಗೆ ಉಪವಾಸ ಅಂದಮೇಲೆ ಇನ್ನು ಬೇರೆಯವರಿಗೆ ಕೊಡೋ ಪ್ರಶ್ನೆಯೇ ಇಲ್ಲ ಅಂತ ಹಾಕಿ ತಿಳ್ಕೊಳ್ಳೋದಲ್ಲ. ಅಡುಗೆ ಮಾಡಿ ಎಲ್ಲರಿಗೆ ಊಟಕ್ಕೆ ಹಾಕಬೇಕು, ತಾವು ಮಾತ್ರ ಉಪವಾಸದಲ್ಲಿದ್ದು ಭಗವಂತನ ಪ್ರೀತಿಗಾಗಿ ಈ ವ್ರತವನ್ನು ಅನುಷ್ಠಾನ ಮಾಡಿದರೆ ನಿಶ್ಚಿತವಾಗಿಯೂ ಭಗವಂತ ಪ್ರಸನ್ನನಾಗಿ ಅನುಗ್ರಹವನ್ನು ಮಾಡುತ್ತಾನೆ ಎಂಬುದಾಗಿ ಆ ಪಯೋಧಿಶಯನನಾದ ಪರಮಾತ್ಮನ ಪ್ರೀತಿಗೆ ಈ ಪಯೋವ್ರತವನ್ನು ಆಚರಣೆ ಮಾಡಿದರೆ ಆ ಭಗವಂತನ ಪರಿಪೂರ್ಣವಾದಂತಹ ಅನುಗ್ರಹವಾಗತ್ತೆ. ನೋಡಿ, ಮಾಡೋದು ಪಯೋವ್ರತ, ಆದರೆ ಹುಟ್ಟಿದಂಥವನು ಅವತಾರ ಮಾಡಿದ ಸ್ವಾಮಿ ಯಾರು? ದಧಿವಾಮನ. ಇವರು ಹಾಲು ಕುಡಿದು 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 ಪಯೋವ್ರತ ಮಾಡಿದ್ದಕ್ಕೆ ಆ ಹೊಟ್ಟೆ ಒಳಗೆ ಹೋಗಿರುವ ಹಾಲೇನು ಮೊಸರಾಗಿತ್ತೋ ಗೊತ್ತಿಲ್ಲ, ಹುಟ್ಟೋ ವಾಮನ ಕೈಯಾಗ ಮೊಸರು ಹಿಡ್ಕೊಂಡೇ ಹುಟ್ಟಿದ, ದಧಿವಾಮನ ಅಂತ ಹೆಸರು. ಅಂತೂ ಪಯೋವ್ರತವನ್ನು ಆಚರಣೆ ಮಾಡಿದ್ದಾಳೆ. ಭಕ್ತಿಪೂರ್ವಕವಾಗಿ ಆ ಪಯೋವ್ರತದ ಆಚರಣೆಯನ್ನು ಮಾಡಿದರೆ ಸಾಕ್ಷಾತ್ ಭಗವಂತ ಪ್ರತ್ಯಕ್ಷನಾಗಿದ್ದಾನೆ. ಭಗವಂತನ ಸ್ತೋತ್ರವನ್ನು ಮಾಡಿದ್ದಾಳೆ. ಆಯುಃ ಪರಂ ವಪುರಭೀಷ್ಟಮತುಲ್ಯ ಲಕ್ಷ್ಮೀ ದ್ಯೌ ಭೂ ರಸಃ ಸಕಲ ಯೋಗ ಗುಣಸ್ತ್ರಿವರ್ಗ ಜ್ಞಾನಂಚ ಕೇವಲಮನಂತ ಭವಂತಿ ತುಷ್ಟಾತ್ ತ್ವತ್ತೋ ನೃಣಾಂ ಕಿಮುಪಸನ್ನ ಜನಾಧಿನಾಶಃ. ದೀರ್ಘವಾದ ಆಯುಷ್ಯ, ಸಾರ್ಥಕವಾದ ಆಯುಷ್ಯ, ಆರೋಗ್ಯಯುತವಾದಂತಹ ಶರೀರ, ಅಸದೃಶವಾದ ಐಶ್ವರ್ಯ, ದ್ಯುಲೋಕ ಭೂಲೋಕ, ಭೋಗ್ಯವಾದ ಎಲ್ಲ ರಸಗಳು, ರಸಾತಲಾದಿ ಲೋಕಗಳೂ ಕೂಡ ನಿನ್ನ ಅನುಗ್ರಹದಿಂದ ಲಭಿಸಬಹುದು. ಎಲ್ಲ ಸಿದ್ಧಿಗಳು, ಅಷ್ಟಸಿದ್ಧಿಗಳನ್ನು ಪಡೆದುಕೊಳ್ಳಬಹುದು. ಉತ್ತಮವಾದ ಜ್ಞಾನ, ಮೋಕ್ಷಕ್ಕೆ ಸಾಧನವಾದ ಜ್ಞಾನವನ್ನೇ ಪಡೆಯಬಹುದು ನಿನ್ನ ಅನುಗ್ರಹವಾದ ಮೇಲೆ. ಹಾಗಿದ್ದಾಗ ಕಿಮುಪಸನ್ನ ಜನಾಧಿನಾಶಃ, ನಿನ್ನ ಶರಣು ಬಂದ ಜನರ ಮಾನಸ ವ್ಯಥೆಗಳು ದೂರ ಆಗತ್ತೆ ಅಂತ ಏನು ಹೇಳೋದು? ದೊಡ್ಡ ದೊಡ್ಡ ಲಾಭವೇ ಆಗುವಾಗ ಭಕ್ತರ ಇಷ್ಟಾರ್ಥಗಳ ಪೂರ್ಣ ಮಾಡಿ ಅವರ ಮನಸ್ಸಿಗೆ ಇರುವ ದುಃಖಗಳನ್ನು ಆದಿಗಳನ್ನು ನಾಶ ಮಾಡುವುದರಲ್ಲಿ ಯಾವ ಸಂಶಯವೂ ಇಲ್ಲ. ನನ್ನ ಮನಸ್ಸಿನಲ್ಲೇನಿದೆ ನಿನಗೆ ಗೊತ್ತು, ಸರ್ವಜ್ಞ ಶಿಖಾಮಣಿ, ಅದನ್ನು ತಿಳಿದು ನನ್ನ ಕಷ್ಟವನ್ನು ಪರಿಹಾರ ಮಾಡು ಅಂತ. ನೋಡಿ, ಪ್ರಾರ್ಥನೆ ಮಾಡುವಾಗಲೂ ಕೂಡ ಕಿಮುಪಸನ್ನ ಜನಾಧಿನಾಶಃ ಅಂತಾಳೆ. ನನ್ನ ಮಾನಸವ್ಯಥೆಯನ್ನು ಪರಿಹಾರ ಮಾಡುವುದಕ್ಕೆ ಮಾತ್ರ ನಿನ್ನ ಅವತಾರ ಆಗಬೇಕು ಅಂತ ಅವಳು ಬೇಡ್ತಾ ಇಲ್ಲ. ಉಪಸನ್ನ ಜನಾಧಿನಾಶಃ, ಯಾರೆಲ್ಲ ನಿನಗೆ ಶರಣು ಬಂದಿದ್ದಾರೆ, ಇವತ್ತು ದೇವತೆಗಳು ಕಣ್ಮರೆಯಾದದ್ದಕ್ಕೆ, ಅವರು ತಮ್ಮ ಸ್ಥಾನವನ್ನು ಕಳೆದುಕೊಂಡದ್ದಕ್ಕೆ, ಇಡೀ ಧಾರ್ಮಿಕ ವರ್ಗ, ಆಸ್ತಿಕ ಸಮುದಾಯ ಅದೆಲ್ಲವೂ ಮನನೊಂದಿದೆ. ಅವರೆಲ್ಲರ ಮನಸ್ಸಿನ ದುಃಖವನ್ನು ದುಮ್ಮಾನವನ್ನು ಪರಿಹಾರ ಮಾಡುವುದಕ್ಕೆ ನಿನ್ನ ಅನುಗ್ರಹವಾಗಬೇಕಾಗಿದೆ ಎಂಬ ಪ್ರಾರ್ಥನೆಯನ್ನು ಅವಳು ಮಾಡಿದಾಗ, ಚಿಂತೆ ಬಿಡು, ನಿನ್ನ ಮನಸ್ಸಿನಲ್ಲೇನಿದೆ ಅಂತ ನನಗೆ ಗೊತ್ತು. ದೇವತೆಗಳು ಸ್ವಸ್ಥಾನದಲ್ಲಿರ್ತಾರೆ, ಮಹಾವಿಜಯಶಾಲಿಗಳಾಗ್ತಾರೆ, ದೈತ್ಯರ ಸರ್ವನಾಶ, ಅವರ ಸ್ತ್ರೀಯರೆಲ್ಲ ಅಳುವುದನ್ನು ಕೆಲವೇ ದಿನಗಳಲ್ಲಿ ನೀನು ಕಾಣುವಂತೆ ಆಗತ್ತೆ. ಆದರೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಸಹನಶೀಲತೆಯಿಂದ ಇದ್ದರೆ ಎಲ್ಲ ಕೆಲಸವೂ ಆಗತ್ತೆ. ಯತ್ತೇನುಕೂಲೇಶ್ವರ ವಿಪ್ರಗುಪ್ತಾ ನ ವಿಕ್ರಮಸ್ತತ್ರ ಸುಖಂ ದದಾತಿ. ಬೃಹಸ್ಪತ್ಯಾಚಾರ್ಯರು ಯಾವ ಮಾತನ್ನು
ಆದೇಶವನ್ನು ಹೊರಡಿಸಿದ್ರಲ್ಲ ದೇವತೆಗಳಿಗೆ, ಈಗ ನೀವು ಯಾರೂ ಇಲ್ಲಿರತಕ್ಕದ್ದಲ್ಲ, ಈ ಸ್ಥಳವನ್ನು ಬಿಟ್ಟು ಬಿಡಬೇಕು. ಯಾಕೆ ಅಂದರೆ ಏಷ ವಿಪ್ರಬಲೋದರ್ಕಃ ಅಂತ ಅದೇ ಆರ್ಡರ್ ಮೇಲೇ ದೇವರು ತನ್ನದೊಂದು ಸೀಲ್ ಹಾಕಿದ್ದಾನೆ. ಮತ್ತೆ ಯತ್ತೇನುಕೂಲೇಶ್ವರ ವಿಪ್ರಗುಪ್ತ, ಈಗ ಶುಕ್ರಾಚಾರ್ಯರೇ ಮೊದಲಾದ ಎಲ್ಲ ತಪಸ್ವಿಗಳು, ಋತ್ವಿಜರು, ಬ್ರಾಹ್ಮಣರು ಅಸುರರಿಗೆ ಅನುಕೂಲವಾಗಿದ್ದಾರೆ, ವಿಶೇಷವಾಗಿ ತಮ್ಮ ತಪಸ್ಸನ್ನು ಧಾರೆ ಎರೆದಿದ್ದಾರೆ. ಹಾಗಾಗಿ ನಾನೂ ಅವರಿಗೆ ಅನುಗ್ರಹವನ್ನು ಮಾಡಬೇಕಾಗಿದೆ. ಈಗ ಸ್ವಲ್ಪ ತಾಳ್ಮೆಯಿಂದ ಇರಿ, ಕಾಲ ಬರುತ್ತದೆ, ಆದಷ್ಟು ಬೇಗ ನಾನು ಅನುಗ್ರಹವನ್ನು ಮಾಡುತ್ತೇನೆ ಅಂತ ನಿನ್ನ ಪತಿಯ ಅಂತರ್ಗತನಾದ ಪರಮಾತ್ಮನ ಉಪಾಸನೆಯನ್ನು ನೀನು ಮಾಡು. ಆ ಪತ್ಯಂತರ್ಗತ ಪರಮಾತ್ಮನ ಸೇವೆಯನ್ನು ನೀನು ಮಾಡಿದಾಗ ನಿನ್ನಲ್ಲಿಯೇ ನಾನು ಅವತಾರವನ್ನು ಮಾಡುತ್ತೇನೆ. ಉಪಧಾವ ಪತಿಂ ಭದ್ರೇ ಪ್ರಜಾಪತಿಮ ಅಕಲ್ಮಷಂ, ಪರಮಾತ್ಮ ಆಜ್ಞೆಯನ್ನು ಮಾಡಿದ್ದಾನೆ. ಕಶ್ಯಪರಿಗೆ ದಿವ್ಯ ದೃಷ್ಟಿಯಿಂದ ಗೊತ್ತಾಯಿತು, ತಮ್ಮ ಶರೀರದಲ್ಲಿ ಪರಮಾತ್ಮ ಒಂದು ವಿಶೇಷ ರೂಪದಿಂದ ಸನ್ನಿಹಿತನಾಗಿದ್ದಾನೆ ಅಂತ. ಹೊಸದಾಗಿ ಬಂದ ಅಂದರೆ ಮೊದಲಿರಲಿಲ್ಲ ಅಂತ ಅರ್ಥ ಅಲ್ಲ. ಮೊದಲಿರಲಿಲ್ಲ ಅಂದರೆ ಅದು ಶವ, ಶವದೊಳಗೂ ದೇವರಿದ್ದಾನೆ. ಹಾಗಾದರೆ ಪರಮಾತ್ಮನ ವಿಶೇಷ ಸನ್ನಿಧಾನ, ಅವತಾರ ಮಾಡುವುದಕ್ಕೆ ಅನ್ನೋದಕ್ಕೆ ಪರಮಾತ್ಮ ಒಂದು ಅಂಶದಿಂದ ನನ್ನಲ್ಲಿ ವಿಶೇಷ ಸನ್ನಿಹಿತನಾಗಿದ್ದಾನೆ ಅಂತ ಜ್ಞಾನದೃಷ್ಟಿಯಲ್ಲಿ ಅವರಿಗೆ ಗೊತ್ತಾಗಿದೆ. ಗೊತ್ತಾದ ತಕ್ಷಣ ವಿಶೇಷವಾಗಿ ಗರ್ಭಾಧಾನವನ್ನು ಮಾಡಿದ್ದಾರೆ. ಆ ಅದಿತಿ ದೇವಿಯಲ್ಲಿ ಬ್ರಹ್ಮದೇವರಿಗೆ ಗೊತ್ತಾಯಿತು ಪರಮಾತ್ಮ ಅದಿತಿಯ ಗರ್ಭದಲ್ಲಿದ್ದಾನೆ ಅಂತ. ಇಡೀ ಜಗತ್ತಿಗೆ ಅನುಗ್ರಹ ಮಾಡೋದಕ್ಕೆ, ದೇವಕುಲಕ್ಕೆ, ಇಡೀ ಮನುಕುಲಕ್ಕೆ, ಸಕಲ ಸಜ್ಜನರ ಅನುಗ್ರಹಕ್ಕಾಗಿ ದೇವರು ಬರ್ತಾನೆ ಅಂದರೆ ಬರಲಿ, ಅವನ ಕೆಲಸ ಅವನು ಮಾಡ್ತಾನೆ, ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ ಅನ್ನುವುದು ಇದು ನಿಜವಾದ ಭಕ್ತರ ಲಕ್ಷಣ ಅಲ್ಲ. ಕೃತಜ್ಞತೆ ಇದು ಆದಿ ಮಧ್ಯ ಅಂತ್ಯ ಎಲ್ಲ ಸಂದರ್ಭಗಳಲ್ಲಿಯೂ ಇರಬೇಕು. ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡುವುದಕ್ಕೆ ಅವತಾರ ಮಾಡುವ ಸಂಕಲ್ಪ ಮಾಡಿ ಗರ್ಭವಾಸದ ದುಃಖ ತನಗಿಲ್ಲದೇ ಇದ್ದರೂ, ತಾನು ಜನ್ಮ ಮರಣಾದಿಗಳಿಂದ ರಹಿತನಾದರೂ ಜನ ಇವನಿಗೂ ಜನ್ಮ ಮರಣಗಳಿದೆ ಅಂತ ಅಂದರೆ ಅನ್ನಲಿ, ಆದರೆ ಭಕ್ತರಿಗಾಗಿ ನಾನು ಅವತಾರ ಮಾಡುತ್ತೇನೆ ಅಂತ ನಮಗಾಗಿ ಗರ್ಭದಲ್ಲಿ ವಾಸ ಮಾಡ್ತಾ ಇದ್ದಾನಲ್ಲ, ಅದಕ್ಕಾಗಿ ಮೊದಲಿಗೊಂದು ಭಗವಂತನಿಗೆ ಕೃತಜ್ಞತೆಯ ಅರ್ಪಣೆ ಅಂತ ಬ್ರಹ್ಮದೇವರು ಸ್ತೋತ್ರ ಮಾಡುತ್ತಾರೆ. ಅವತಾರ ಮಾಡಿದಾಗ ಪುನಃ ಸ್ತೋತ್ರ ಮಾಡುತ್ತಾರೆ. ಅನುಗ್ರಹ ಮಾಡಿ ಇಂದ್ರನಿಗೆ ವಿಜಯವನ್ನು ಕೊಟ್ಟ ಮೇಲೆ ಮತ್ತೆ ಸ್ತೋತ್ರವನ್ನು ಮಾಡುತ್ತಾರೆ. ಹೀಗೆ ಆದಾವಂತೇಚ ಮಧ್ಯೇಚ, ಗ್ರಂಥದ ಆದಿ ಮಧ್ಯ ಅಂತ್ಯದಲ್ಲಿ ಮಾತ್ರ ಅಲ್ಲ, ಯಾವುದೇ ಒಂದು ಶುಭ ಕಾರ್ಯದ ಆದಿ ಮಧ್ಯದ ಅಂತ್ಯದಲ್ಲಿಯೂ, ದೇವರು ಮಾಡುವ ಅನುಗ್ರಹದ ಆದಿ ಮಧ್ಯ ಅಂತ್ಯದಲ್ಲಿಯೂ ಕೂಡ ಭಗವಂತನ ಸ್ಮರಣೆ ಮಾಡಬೇಕು ಅಂತ. ಅಂದರೆ ಪ್ರಾಕ್ಟಿಕಲ್ಲಾಗಿ ನೀವೆಲ್ಲ ತಿಳ್ಕೊಳ್ಳೋದಾದರೆ, ಉದಾಹರಣೆಗೆ ಏನೋ ಒಂದು ವಿವಾಹದ ಸಮಾರಂಭ, ನೀವು ಪ್ರಾರ್ಥನೆ ಮಾಡಿದ್ದೀರಿ, ಹರಕೆ ಹೊತ್ತಿದ್ದೀರಿ, ಮಗನ ಮದುವೆ ಆಗಬೇಕು, ಮಗಳ ಮದುವೆ ಆಗಬೇಕು ಅಂತ. ಎಷ್ಟೋ ದಿನಗಳವರೆಗೆ ಕಾಯಿದರೆ ಆಗದೇ ಇರೋದು, ಎಲ್ಲಿಂದೋ ಒಂದು ಒಳ್ಳೆಯ ಜಾತಕ ಬಂತು, ಕೂಡಿ ಬಂತು, ಆಗಬಹುದು ಅಂತ ಅವರೂ ಒಪ್ಪಿಗೆ ಕೊಟ್ಟಿದ್ದಾರೆ, ಜ್ಯೋತಿಷಿಗಳು ಸರಿ ಇದೆ ಎಂದರು. ಆಗ ದೇವರ ಸ್ತೋತ್ರ ಮಾಡಬೇಕು, ಆಗೊಂದು ದೇವರ ಪೂಜೆ, ದೇವರಿಗೆ ಪ್ರಾರ್ಥನೆ, ನಮಸ್ಕಾರ, ಕೃತಜ್ಞತೆ, ಆಗ ಸಮರ್ಪಣೆ ಮಾಡಬೇಕಾಗುತ್ತೆ. ಇನ್ನೂ ಪ್ರಾರಂಭ ಈಗ. ಆಮೇಲೆ ಮುಂದೆ ನಿಶ್ಚಿತಾರ್ಥಾದಿಗಳೆಲ್ಲ ಆಯಿತು, ಮತ್ತೆ ದೇವರ ಸ್ತುತಿ, ವಿವಾಹದ ಪ್ರಾರಂಭ, ವಿವಾಹದ ಮುಕ್ತಾಯ, ಸುರಕ್ಷಿತವಾಗಿ ಯಾವ ಜಗಳ ಇಲ್ಲದೆ ಮದುವೆ ಮುಗೀತು. ಅಂದರೆ ಜಗಳ ಆಯಿತು ಅಂದರೆ ದೇವರ ಸ್ತೋತ್ರ ಮಾಡೋದು ಬಿಡಬೇಡಿ, ಇನ್ನೂ ವಿಶೇಷವಾಗಿ ಮಾಡಿ. ಜಗಳ ಆಗದೇ ಇದ್ದರೂ ವಿಶೇಷವಾಗಿ ಮಾಡಿ. ಜಗಳ ಆದರೆ ಪರಿಹಾರಕ್ಕೆ, ಆಗದೇ ಇದ್ದರೆ ಜಗಳ ಆಗದೇ ಇರೋ ಹಾಗೆ ಮಾಡಿಸಿದೆಯಲ್ಲ ಅನ್ನೋದಕ್ಕೋಸ್ಕರ. ಅಂತೂ ಪರಮಾತ್ಮನನ್ನು ಎಲ್ಲ ಹಂತಗಳಲ್ಲಿಯೂ ನಾವು ಸ್ತುತಿಸಬೇಕು ಅನ್ನುವುದನ್ನು ಬ್ರಹ್ಮದೇವರು ನಮಗೆ ತೋರಿಸಿಕೊಡ್ತಾರೆ. ಜಯೋರುಗಾಯ ಭಗವನ್ ಉರುಕ್ರಮ ನಮೋಸ್ತುತೆ, ನಮೋ ಬ್ರಹ್ಮಣ್ಯ ದೇವಾಯ ತ್ರಿಯುಗಾಯ ನಮೋಸ್ತುತೆ ಇತ್ಯಾದಿಯಾಗಿ ಪರಮಾತ್ಮನ ದಿವ್ಯವಾದ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಪರಮಾತ್ಮ ಸರಿಯಾಗಿ ಭಾದ್ರಪದ ಮಾಸ ಶುಕ್ಲ ಪಕ್ಷ ದ್ವಾದಶಿ ತಿಥಿ ಶ್ರವಣ ನಕ್ಷತ್ರ ಮಧ್ಯಾಹ್ನ ಅಭಿಜಿನ್ ಮುಹೂರ್ತದಲ್ಲಿ ವಿಜಯ ಅನ್ನುವ ಹೆಸರಿನ ಆ ಶ್ರೇಷ್ಠವಾದ ದ್ವಾದಶಿ ಅವತ್ತು ಪರಮಾತ್ಮ ಅವತಾರ ಮಾಡಿದ್ದಾನೆ. ಬೋಲೋ ವಾಮನ ಭಗವಾನ ಕೀ. ಎಲ್ಲ ಕಡೆಗೆ ದೇವತೆಗಳು ಶಂಖ ದುಂದುಭಿಗಳನ್ನು ಮೊಳಗಿಸ್ತಾ ಇದ್ದಾರೆ, ಗಂಧರ್ವರು ಹಾಡ್ತಾರೆ, ಅಪ್ಸರ ಸ್ತ್ರೀಯರು ನರ್ತನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಸಿದ್ಧ ವಿದ್ಯಾಧರಾದಿಗಳೆಲ್ಲರೂ ಕೂಡ ಪರಮಾತ್ಮನ ಸೇವೆಗೆ ಸಿದ್ಧರಾಗಿದ್ದಾರೆ. ಇಡೀ ಜಗತ್ತಿಗೆ ಸಾಧು ಕುಲಕ್ಕೆ ವಿಜಯವನ್ನು ತಂದು ಕೊಡುವುದಕ್ಕೆ ವಿಜಯ ದ್ವಾದಶಿಯ ದಿನವೇ ಪರಮಾತ್ಮ ಅವತಾರ ಮಾಡಿದ್ದಾನೆ. ಅದಕ್ಕೋಸ್ಕರ ಅವರೆಲ್ಲ
ವಿಶೇಷವಾಗಿ ಭಗವಂತನ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಅಂತೂ ಪರಮಾತ್ಮ ಇವರೆಲ್ಲ ತಮ್ಮ ಸೋಲನ್ನು ಕಳೆದುಕೊಂಡು ಗೆಲುವು ಪಡೆಯಬೇಕು ಅಂದರೆ ಅದಿತಿ ದೇವಿ ಮಾಡಿದ ಸಾಧನೆ ಯಾವುದು? ಉಪವಾಸ. ಉಪವಾಸದಿಂದ ದೇವರನ್ನು ಒಲಿಸಿಕೊಂಡಿದ್ದಾಳೆ. ನಮಗೆಲ್ಲ ಅತ್ಯಂತ ದೇಹಕ್ಕೆ ಅವಶ್ಯಕವೂ ಆದ, ಮನಸ್ಸಿಗೂ ಬಹಳ ಅಪೇಕ್ಷಿತವಾದ, ಅತೀ ಪ್ರಿಯವಾದ ಆಹಾರದ ತ್ಯಾಗವನ್ನು ಮಾಡುವುದೇ ಒಂದು ಸಣ್ಣ ವೈರಾಗ್ಯ. ಬಹಳ ದೊಡ್ಡದು ಅಂತೇನು ತಿಳ್ಕೋಬೇಡಿ ಅದನ್ನು. ಅದೊಂದು ಸಣ್ಣ ವೈರಾಗ್ಯ, ತಕ್ಕ ಮಟ್ಟದ ವೈರಾಗ್ಯ. ಆ ಒಂದು ಏಕಾದಶಿಯ ಉಪವಾಸವೋ, ವಿಷ್ಣು ಪಂಚಕವೋ, ಪಯೋವ್ರತವೋ, ಅಧಿಕ ಮಾಸದಲ್ಲಿ ಮಾಡುವ ಇನ್ನನೇಕ ಉಪವಾಸಗಳೋ, ನಾನಾ ತರಹದ್ದು, ಅಂತೂ ಯಾವುದೋ ಒಂದು ರೀತಿಯ ಆಹಾರದ ನಿಗ್ರಹ, ರಸನೇಂದ್ರಿಯದ ನಿಗ್ರಹ, ಅದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿದರೆ ಭಗವಂತ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿ ನಮ್ಮ ಕಷ್ಟಗಳನ್ನು ಕಳೆದು ಈ ಸಂಸಾರದಲ್ಲಿ ವಿಜಯವನ್ನು ನೀಡುವುದಕ್ಕೆ ಪರಮಾತ್ಮ ನಮ್ಮ ಪಕ್ಷದಲ್ಲಿರ್ತಾನೆ, ನಮಗಾಗಿ ನಿಲ್ತಾನೆ ಎನ್ನುವುದನ್ನು ಈ ವಾಮನಾವತಾರದ ಮೂಲಕ ಪರಮಾತ್ಮ ತೋರಿಸಿಕೊಡ್ತಾ ಇದ್ದಾನೆ. ಉಪವಾಸ ಇದ್ದ ಅದಿತಿಯ ತಪಸ್ಸಿಗೆ ಮೆಚ್ಚಿ ಪರಮಾತ್ಮ ಅವತಾರ ಮಾಡಿದ. ನಾನಿನ್ಯಾವುದಕ್ಕೋ ಅವತಾರ ಮಾಡಿಲ್ಲ, ಉಪವಾಸದಿಂದ ಪ್ರಸನ್ನನಾಗಿಯೇ ಅವತಾರ ಮಾಡಿದ್ದೇನೆ ಅಂತ ತೋರಿಸೋದಕ್ಕೇನೆ ಮಾಡೋದು. ದ್ವಾದಶಿ ದಿವಸನೇ ಮಾಡಿದ. ಏಕಾದಶಿಯ ಮಾರನೇ ದಿವಸ ದ್ವಾದಶಿಯ ದಿನವೇ ಪರಮಾತ್ಮ ತಾನು ಅವತಾರ ಮಾಡಿ ನಾನು ಉಪವಾಸ ಪ್ರಿಯ ಎಂಬುದಾಗಿ ತೋರಿಸಿಕೊಟ್ಟಿದ್ದಾನೆ. ಕಂಡಾಗೆಲ್ಲ ಕಂಡದ್ದನ್ನು ಕಂಡ ರೀತಿಯಲ್ಲಿ ತಿಂದರೆ ಕೆಂಡದಂತೆ ಪರಮಾತ್ಮ ಶಾಪವನ್ನು ಕೊಟ್ಟಾನು. ಹಾಗೆ ಮಾಡದಂತೆ ಯಾವುದು ಯಾವಾಗ ವಿಹಿತ, ಎಷ್ಟು ವಿಹಿತ, ಯಾವ ದೇಶ ಯಾವ ಕಾಲಗಳಲ್ಲಿ ಅದನ್ನೇ ಸ್ವೀಕಾರ ಮಾಡಿ ಪರಮಾತ್ಮನನ್ನು ಒಲಿಸಿಕೊಳ್ಳಬೇಕು ಎಂಬ ಸಂದೇಶವನ್ನು ಈ ಕಥೆಯಿಂದ ನಾವು ತಿಳಿಯಬೇಕು. ಪರಮಾತ್ಮ ಅವತಾರ ಮಾಡಿದ್ದೇ ತಡ. ಪರಮಾತ್ಮ ವಟುವಾಗಿ ಪ್ರತ್ಯಕ್ಷನಾಗಿದ್ದಾನೆ. ಉಪನಯನ ಸಂಸ್ಕಾರವನ್ನು ಮಾಡಿದರೆ ಸಾಕ್ಷಾತ್ ಸೂರ್ಯದೇವರೇ ಗಾಯತ್ರಿಯ ಉಪದೇಶವನ್ನು ಮಾಡಿದ್ದಾರೆ. ಸೂರ್ಯ ಮಾಡೋದು ಅಂದ್ರೇನು? ಸೂರ್ಯಾಂತರ್ಗತನಾದ ನಾರಾಯಣ ತಾನೇ ತನ್ನ ಕಿವಿಯಲ್ಲಿ ಪರಮಾತ್ಮ ಗಾಯತ್ರಿ ಮಂತ್ರದ ಉಪದೇಶವನ್ನು ಮಾಡಿದ್ದಾನೆ. ಭೂಮಿ ಕೃಷ್ಣಾಜನವನ್ನು ಕೊಟ್ಟಿದ್ದಾಳೆ. ಅದು ಭೂಮಿಯ ಸಂತತಿ ಅಲ್ವೋ, ಮೃಗ, ಅದಕ್ಕಾಗಿ ಅವಳು ಕೃಷ್ಣಾಜನ ಕೊಟ್ಟಿದ್ದಾಳೆ. ದ್ಯುಲೋಕಾಭಿಮಾನಿ ದೇವತೆ ಛತ್ರವನ್ನು ಕೊಟ್ಟಿದ್ದಾಳೆ. ಮೇಲೆ ಇರುತ್ತೆ ದ್ಯುಲೋಕ, ಅದು ಛತ್ರ ಇದ್ದ ಹಾಗೆ. ದಂಡವನ್ನು, ಎಲ್ಲ ವನಸ್ಪತಿಗಳ ನಿಯಾಮಕ ಚಂದ್ರ ದಂಡವನ್ನು ಕೊಟ್ಟಿದ್ದಾನೆ. ಸಾಕ್ಷಾತ್ ಉಮಾದೇವಿ ಭಿಕ್ಷೆಯನ್ನು ಹಾಕಿದ್ದಾಳೆ. ಭಿಕ್ಷಾ ಪಾತ್ರೆಯನ್ನು ಕುಬೇರ ಕೊಟ್ಟಿದ್ದಾನೆ. ಏನಿದು ಸಂಕೇತ ಅಂದರೆ ಸಜ್ಜನರಲ್ಲಿ ಬೇಡಿ ತೆಗೆದುಕೊಳ್ಳೋದೇ ದೊಡ್ಡ ಐಶ್ವರ್ಯ ಅಂತ ಇದರಿಂದ ತೋರಿಸಿದ. ಯಾಚಯೇತ್ ಶ್ರೋತ್ರಿಯಸ್ಯ ಅನ್ನಂ ತದಭಾವೇ ಜಲಂ ಪಿಬೇತ್ ಅಂತ ಶಾಸ್ತ್ರ. ಕುಬೇರ ಯಾಕೆ ಕೊಡಬೇಕು? ಭಿಕ್ಷಾಪಾತ್ರೆಯನ್ನು ಶ್ರೀಮಂತ ಅಲ್ವಾ, ಅವನು ಹಣ ಕೊಡೋದು ಬಿಟ್ಟು ಭಿಕ್ಷಾಪಾತ್ರೆ ಯಾಕೆ ಕೊಟ್ಟ ಅಂತ. ಮಹಾತ್ಮರಲ್ಲಿ, ಸಜ್ಜನರಲ್ಲಿ, ಸಾಧುಗಳಲ್ಲಿ, ಗುಣವಂತರಲ್ಲಿ ಹೋಗಿ ಭಿಕ್ಷಾಪಾತ್ರೆಯನ್ನು ಹಿಡಿದು ಯಾಚನೆ ಮಾಡೋದುಂಟಲ್ವೋ, ಇದೇ ದೊಡ್ಡದಾದಂತಹ ಐಶ್ವರ್ಯ. ಅದರಿಂದಲೇ ನಿಮ್ಮ ಉದ್ಧಾರ ಅನ್ನುವ ಸೂಚನೆಯನ್ನು ಜಗತ್ತಿಗೆ ನೀಡೋದಕ್ಕೆ ದೇವರಿಗೆ ಅರ್ಪಣೆಯನ್ನು ಮಾಡಿದ್ದಾನೆ. ಉಮಾದೇವಿ ಭಿಕ್ಷೆಯನ್ನು ಹಾಕಿದ್ದಾಳೆ. ಭಿಕ್ಷಾಂ ಭಗವತಿ ಸಾಕ್ಷಾತ್ ಉಮಾದಾದ ಅಂಬಿಕಾ ಸತಿ. ಕೌಪೀನವನ್ನು ಸ್ವತಃ ತಾಯಿ ಅದಿತಿ ದೇವಿ, ಉಡದಾರವನ್ನು ಕಶ್ಯಪರು ಕೊಟ್ಟಿದ್ದಾರೆ. ಇವೆಲ್ಲ ಉಪನಯನ ಕಾಲದಲ್ಲಿ ಕೊಡಬೇಕಾದಂತಹ ವಸ್ತುಗಳು. ಏನೇನೋ ವಸ್ತುಗಳನ್ನು ಕೊಡಬಾರದು. ಇವತ್ತು ಅನಾಯಾಸೇನ ಇವರ ಮನೆಯಲ್ಲಿ ಉಪನಯನ ಇದೆ, ಒಂದು ಮೊಬೈಲ್ ಕೊಟ್ಟುಬಿಡೋಣ, ತಂದೆ ತಾಯಿಗಳಿಗೆ ಫ್ರಿಜ್ಜು, ಇದೆಲ್ಲ ಕೊಡೋದಲ್ಲ. ಜಪ ಮಾಡುವುದಕ್ಕೆ ಅಕ್ಷಮಾಲ ಸರಸ್ವತೀ ದೇವಿ ಕೊಟ್ಟಿದ್ದಾಳೆ. ಅಕ್ಷಮಾಲೆ ನಮಸ್ತುಭ್ಯಂ ಪದ್ಮಾಸನ ಧೃತೆ ಸದಾ ಪದ್ಮಾಪತಿ ಪ್ರಸಾದಾರ್ಥಂ ಎಂಬುದಾಗಿ ಪ್ರಾರ್ಥನೆ ಇದೆ. ಆ ಬ್ರಹ್ಮದೇವರ ವಿಶೇಷ ಸನ್ನಿಧಾನದಿಂದ ಕೂಡಿದ್ದು ಆ ಅಕ್ಷಮಾಲ. ಅದನ್ನು ಬ್ರಹ್ಮದೇವರ ಮಡದಿಯಾದ ಸರಸ್ವತೀ ದೇವಿ ಸಮರ್ಪಣೆ ಮಾಡುತ್ತಾಳೆ. ಆ ಸರಸ್ವತಿಯ ಅನುಗ್ರಹದಿಂದ ನಮಗೆಲ್ಲ ಜ್ಞಾನ ಬರಬೇಕು. ಆ ಸರಸ್ವತಿಯ ಸ್ಮರಣೆಯನ್ನು ಮಾಡಿ ನಾವು ಅಕ್ಷಮಾಲವನ್ನು
ಜಪಕ್ಕಾಗಿ ಉಪಯೋಗಿಸಬೇಕು. ಭಗವಂತನಿಗೆ ಸೇವಾ ರೂಪದಲ್ಲಿ ಸರಸ್ವತಿ ದೇವಿ ಅದನ್ನು ಸಮರ್ಪಣೆ ಮಾಡಿದ್ದಾಳೆ. ಹೀಗೆಲ್ಲ ಹೇಳಿದ್ದಾರೆ. ಉಪನಯನವನ್ನು ಯೋಗ್ಯವಾದ ಕಾಲದಲ್ಲಿ ಮಾಡುವುದನ್ನು ಮೊದಲು ಎಲ್ಲರೂ ಪ್ರತಿಜ್ಞೆ ಮಾಡಬೇಕು. ಮದುವೆ ಹಿಂದಿನ ದಿವಸ ಉಪನಯನವನ್ನು ಕೆಲವರು ಮಾಡುತ್ತಾರೆ, ಸರ್ವಥಾ ಸರಿಯಾದದ್ದಲ್ಲ. ಉಪನಯನ ಸಂಸ್ಕಾರವನ್ನು ಸಕಾಲಕ್ಕೆ ಮಾಡಬೇಕು, ಮಂತ್ರೋಪದೇಶವನ್ನು ಮಾಡಿಸಬೇಕು. ಆ ಮಂತ್ರದ ಜಪ ಒಂದು ದಿನವೂ ಬಿಡದಂತೆ ಮಕ್ಕಳು ಮಾಡುತ್ತಾರೆ ಎನ್ನುವುದನ್ನು ನೋಡುವುದು ಅತ್ಯಂತ ಮುಖ್ಯವಾದ ಕಾರ್ಯ. ಹೋಮ್ವರ್ಕ್ ಮಾಡ್ತಾರೋ ಇಲ್ಲೋ ಅದನ್ನು ಅಷ್ಟೇ ನೋಡೋದು ತಂದೆ ತಾಯಿಗಳ ಕೆಲಸ. ಮಾಡದೇ ಇದ್ದರೆ ಶಾಲೆಯಲ್ಲಿ ಕರೆದು ಬೈತಾರೆ, ಯಾಕೆ ಚೆನ್ನಾಗಿ ಹೋಮ್ವರ್ಕ್ ಮಾಡಿಸಿಲ್ಲ ಅಂತ. ಅದೊಂದೇ ಮಾಡಿಸಿದರೆ ನಮ್ಮ ಉದ್ಧಾರ ಆಯಿತು ಅಂತ. ಬರೀ ಹೋಮ್ವರ್ಕ್ ಮಾಡಿದ ಮಾತ್ರಕ್ಕೆ ಮುಗಿಯಲಿಲ್ಲ. ಹೋಮ ವರ್ಕ್ ಆಗಬೇಕು, ಹೋಮ್ ವರ್ಕ್ ಅಲ್ಲ, ಹೋಮ ವರ್ಕ್. ಅಗ್ನಿ ಕಾರ್ಯ ಮಾಡಬೇಕು. ಯಾವುದು ನಿಜವಾದ ಹೋಮು? ಹೋಮ್ ಅಂತ ಯಾವುದನ್ನು ಕರೆಯಬೇಕು? ಯಾವ ಮನೆಯಲ್ಲಿ ಹೋಮ ಹವನಗಳು ನಡೆಯುತ್ತದೆ ಅದು ನಿಜವಾದ ಹೋಮ್. ಎಲ್ಲಿ ಅಗ್ನಿ ಕಾರ್ಯ ನಡೆಯುತ್ತದೆ, ಮದುವೆ ಆದ ಮೇಲೆ ಎಲ್ಲಿ ಉಪಾಸನ ಆಗ್ತದೆ, ಅಗ್ನಿಹೋತ್ರಾದಿಗಳಾಗ್ತದೆ, ಇನ್ನಿತರ ಯಜ್ಞ ಯಾಗಾದಿಗಳಾಗ್ತದೆ, ಅದು ನಿಜವಾದ ಹೋಮ್. ಅಂತಹ ಶ್ರೇಷ್ಠವಾದ ದೀಕ್ಷೆಯನ್ನು ಮಕ್ಕಳಲ್ಲಿ ಹುಟ್ಟಿಸಬೇಕು. ಉಳಿದ ಲೌಕಿಕ ವಿಚಾರಗಳು ಬೇರೆ. ಪ್ರಧಾನವಾಗಿ ಈ ಆಧ್ಯಾತ್ಮಿಕವಾದಂತಹ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಲೇಬೇಕು ಅನ್ನುವುದನ್ನು ಈ ಮೂಲಕವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಪರಮಾತ್ಮ ಅವತಾರ ಮಾಡಿದ್ದೇ ಬಲಿಚಕ್ರವರ್ತಿಗಿಂದ ರಾಜ್ಯವನ್ನು ಪಡೆದು ಇಂದ್ರದೇವರಿಗೆ ಕೊಡಿಸೋದಕ್ಕೋಸ್ಕರ. ಕೂಡಲೇ ಯಾವುದಕ್ಕೋಸ್ಕರ ಅವತಾರ ಮಾಡಿದ್ದಾನೆ ಅಲ್ಲಿ ಹೊರಟಿದ್ದಾನೆ ಪರಮಾತ್ಮ. ಭೃಗುವತ್ಸರ, ಭೃಗುಕಚ್ಛ ಅಂತಾರೆ, ಈಗ ಭರೂಚ್ ಅಂತಾರೆ, ನರ್ಮದಾ ತೀರ. ಅಂತಹ ಶ್ರೇಷ್ಠವಾದ ಆ ನರ್ಮದಾ ತೀರದಲ್ಲಿ ಯಜ್ಞವನ್ನು ಮಾಡ್ತಾ ಇದ್ದಾನೆ. ಪಂಚಮಸ್ಕಂಧದಲ್ಲಿ ಕೇಳಿದಿರಿ, ದೇವತೆಗಳು ಕೂಡ ಭಾರತ ದೇಶದಲ್ಲಿ ಬಂದು ಕರ್ಮಗಳನ್ನು ಮಾಡ್ತಾರೆ ಅಂತ. ಅಹೋಭುವ ಸಪ್ತ ಸಮುದ್ರವತ್ಯಾಹ ವರ್ಷೇಶು ಪುಣ್ಯೇಶು ಸರ್ವೇಶು ಅಧಿಪುಣ್ಯಮೇತತ್. ಎಲ್ಲ ವರ್ಷಗಳಲ್ಲಿ ಮಹಾಪುಣ್ಯಪ್ರದವಾದದ್ದು ಭಾರತ ದೇಶ ಅಂತ. ಹೀಗಾಗಿ ಆ ಅಮರಾವತಿಯ ಅಧೀಶನಾಗಿರುವಂತಹ ಬಲಿಚಕ್ರವರ್ತಿ ಯಜ್ಞ ಮಾಡಿದ್ದು ನಮ್ಮ ಭಾರತ ದೇಶದಲ್ಲಿ, ನರ್ಮದಾ ತೀರದಲ್ಲಿ, ಭೃಗುಕಚ್ಛದಲ್ಲಿ. ಅಲ್ಲಿ ಬಂದಿದ್ದಾರೆ ವಾಮನದೇವರು. ಜಗಾಮಗಾಂ ಸನ್ನಮಯನ್ ಪದೇ ಪದೇ. ಮುಂದೆ ವಾಮನದೇವರು ಹೆಜ್ಜೆ ಇಟ್ಟರೆ ಭೂಮಿ ಕೆಳಗಾಗ್ತಿತ್ತಂತ, ಹಿಂದೆ ಮೇಲೆ. ಎಲ್ಲಿ ಹೆಜ್ಜೆ ಇಡ್ತಾರೋ ಅದು ತಗ್ಗಬೇಕು, ಕೆಳಗೆ ಬಗ್ಗಬೇಕು. ಆ ರೀತಿ ಏನು ಭೂಕಂಪ ಆಗ್ತಾ ಇದೆಯೋ ಏನೋ, ಭೂಮಿ ಏಕೆ ಹೀಗೆ ಕೆಳಗೆ ಮೇಲೆ ಆಗ್ತಾ ಇದೆ ಅಂತ ಜನರಿಗೆ ಭಯ ಆಗುವ ರೀತಿಯಲ್ಲಿ ವಾಮನದೇವರು ನಡೀತಾ ಇದ್ದಾರೆ. ಅರ್ಥ ಮಾಡಿಕೊಳ್ಳಿ, ಯಾಕೆ ಹಾಗೆ ವಾಮನದೇವರು? ಏನು ಕೃಷ್ಣನಿಗೆ ಆ ಬಲ ಇರಲಿಲ್ವಾ? ರಾಮನಿಗೆ ಆ ಬಲ ಇಲ್ವಾ? ಎಲ್ಲ ಪರಮಾತ್ಮನ ರೂಪಗಳು ಒಂದೇ. ಆದರೆ ಈ ವಾಮನಾವತಾರದಲ್ಲಿ ವಿಶೇಷವಾಗಿ ಹೀಗೆ ತೋರಿಸ್ತಾನೆ. ಜಗಾಮಗಾಂ ಸನ್ನಮಯನ್ ಪದೇ ಪದೇ. ಹೆಜ್ಜೆ ಹೆಜ್ಜೆಗೆ ಆ ಭೂಮಿ ಕೆಳಗೆ ಮೇಲೆ ಆಗೋ ಹಾಗೆ ನಡೀತಾ ಇದ್ದಾನೆ. ತನ್ನ ಪೂರ್ಣವಾದ ಪರಾಕ್ರಮವನ್ನು ತೋರಿಸ್ತಾ ಇದ್ದಾನೆ ಪರಮಾತ್ಮ. ಯಾಕೆ ಅಂದರೆ, ನಾನು ಹೋಗಿ ಬಲಿಚಕ್ರವರ್ತಿಗೆ 3 ಪಾದ ಭೂಮಿ ಕೊಡು ಅಂತ ಕೇಳ್ತೇನಲ್ಲ, ಏನು ಈ ವಾಮನ ಮೋಸ ಮಾಡಿಬಿಟ್ಟ ಅಂತ ಅನ್ನಬಾರದು. ಯಾಕೆ? ನಾನು ಎಂಥವನು ಅಂತ ತೋರಿಸಿದ್ದೇನಲ್ಲ. ಹೆಜ್ಜೆ ಇಟ್ಟರೇನೆ ಭೂಮಿ ಕೆಳಗೆ ಮೇಲೆ ಆಗ್ತದೆ ಅಂದರೆ ನನ್ನ ಹೆಜ್ಜೆ ಇದು ಸಾಮಾನ್ಯ ಹೆಜ್ಜೆ ಅಲ್ಲ, ಲೋಕೋತ್ತರವಾದ ಹೆಜ್ಜೆ ನನ್ನದಿದೆ. ಇದನ್ನು ಅರ್ಥ ಮಾಡಿಕೊಂಡು ದಾನ ಕೊಡೋದಕ್ಕೆ ಏನು ಹೆಜ್ಜೆ ಇಡಬೇಕು ಅನ್ನೋದನ್ನು ನೀನು ತಿಳಿ. ಸುಮ್ಮನೆ ಗೆಜ್ಜೆ ಹಾಕ್ಕೊಂಡು ಕೂಡಬೇಡ, ಸರಿಯಾದ ಹೆಜ್ಜೆ ಇಡು ಅಂತ ಅವನಿಗೆ ತಿಳಿಸೋದಕ್ಕೆ ಇಂತಹ ಹೆಜ್ಜೆಯನ್ನು ಇಟ್ಟಂತಹ ಸ್ವಾಮಿ ವಾಮನ. ಜಗಾಮಗಾಂ ಸನ್ನಮಯನ್ ಪದೇ ಪದೇ. ಆ ರೀತಿ ಹೆಜ್ಜೆ ಇಟ್ಟು ಬರ್ತಾ ಇದ್ದಾನೆ. ಈಗಾದರೂ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಬಲಿ. ಆದರೂ ಅವನು ತನ್ನ ಅಜ್ಞಾನದ ಬಲಿಗೆ ಬಿದ್ದಿದ್ದ ಅನ್ನೋದಕ್ಕಾಗಿ ವಾಮನನ ಈ ಸೂಚನೆ ತಿಳಿದಿಲ್ಲ. ಮಹಾನುಭಾವ ಹಾಗನ್ನಬಾರದು, ಪರಮ ಭಗವದ್ಭಕ್ತ ಅವನು. ಆದರೆ ಭಗವಂತನ ಸಂಕಲ್ಪ ಅವನಿಗೆ ಗೊತ್ತಾಗಿಲ್ಲ. ಅವನ ತೇಜಸ್ಸು ಎಲ್ಲರನ್ನ ಆಕರ್ಷಣೆ ಮಾಡಿದೆ. ಎದ್ದು ನಿಂತು ಎಲ್ಲರೂ ಸ್ವಾಗತ ಮಾಡಿದ್ದಾರೆ, ಪರಿಚಯವೇ ಇಲ್ಲ. ಎದ್ದು ನಿಂತು ಸ್ವಾಗತ ಮಾಡಿದ್ದಾರೆ, ಸಾಷ್ಟಾಂಗ ಪ್ರಣಾಮ ಮಾಡಿದ್ದಾರೆ. ಒಂದೇ ಒಂದು ಕಾರಣ, ಆ ದಿವ್ಯವಾದ ತೇಜಸ್ಸು, ದಿವ್ಯವಾದ ವರ್ಚಸ್ಸು. ಇದು ಸಾಮಾನ್ಯ ವ್ಯಕ್ತಿ ಅಲ್ಲ, ಲೋಕೋತ್ತರವಾದಂತಹ ತೇಜಸ್ಸು ಈ ಬ್ರಹ್ಮಚಾರಿಯ ಮೇಲೆ ಇದೆ ಅಂತ ಹೇಳಿ, ತೇಜಸಾಂ ನಹಿ ವಯಸ್ಸಮೀಕ್ಷತೆ. ತೇಜಸ್ವಿಗಳ ವಯಸ್ಸನ್ನು ನೋಡೋದಿಲ್ಲ ಅಂತ ಕಾಳಿದಾಸನ ಮಾತಿನಲ್ಲಿ, ತೇಜಸಾಂ ನಹಿ ವಯಸ್ಸಮೀಕ್ಷತೆ. ಹಾಗಾಗಿ ಯಾವುದೇ ವಯಸ್ಸಿರಲಿ ತೇಜಸ್ಸಿದೆ ಅಂತ ಎಲ್ಲರೂ
ನಮಸ್ಕಾರವನ್ನು ಮಾಡಿದ್ದಾರೆ. ಇದು ಏನಿರಬಹುದು ಅಂತ ಊಹೆ ಮಾಡಿ ಆಶ್ಚರ್ಯ. ಇನ್ನು ಸೂರ್ಯ ಬರ್ತಾ ಇದ್ದಾನ, ಅಗ್ನಿಯೇ ಬರ್ತಾ ಇದ್ದಾನ ಅಂತ. ನಾರದರು ಬಂದಾಗ ಇದೇ ರೀತಿ ಆಲೋಚನೆ ಮಾಡ್ತಾ ಇದ್ದರು ಅಂತ ಮಾಘಕವಿ ವರ್ಣನೆ ಮಾಡ್ತಾನೆ. ಗತಂ ತಿರಶ್ಚೀನ ಮನೂರು ಸಾರಥೆ ಪ್ರಸಿದ್ಧ ಮೂರ್ಧ್ವಜ್ವಲನಂ ಹವಿರ್ಭುಜ ಪತತ್ಯಧೋ ಧಾಮ ವಿಸಾರಿ ಸರ್ವತಃ ಕಿಮೇತದಿತ್ಯಾಕುಲಮೀಕ್ಷಿತಂಜನೈ. ಹೀಗೆ ನಾರದರು ಬಂದರಂತೆ. ನಾರದರು ಬರ್ತಾ ಇರುವಾಗ ಅಲ್ಲಿರುವಂತಹ ಜನ ಎಲ್ಲ ಅಂದರಂತೆ, ಇದೇನು ಸೂರ್ಯನ ಅಗ್ನಿನ? ಸೂರ್ಯ ಆದರೆ ಸೂರ್ಯನ ಗತಿ ಹೀಗೆ ಇರ್ತದೆ, ಸುತ್ತು ಹೋಗ್ತಾನೆ, ಅವನಿಗೆ ಕೆಳಗಿಳಿಯೋದಿಲ್ಲ. ಅಗ್ನಿ ಅಂದರೆ ಕೆಳಗಿನಿಂದ ಮೇಲೆ ಉರಿತಾನೆ, ಪ್ರಸಿದ್ಧ ಮೂರ್ಧ್ವಜ್ವಲನಂ. ಇದು ಸುತ್ತು ಹೋಗ್ತಾ ಇಲ್ಲ, ಕೆಳಗಿನಿಂದ ಮೇಲೆ ಹೋಗ್ತಾ ಇಲ್ಲ, ಮೇಲಿನಿಂದ ಕೆಳಗಿಳಿತಾ ಇದೆ. ಅಂದರೆ ಇದು ಸೂರ್ಯನೂ ಅಲ್ಲ, ಅಗ್ನಿನೂ ಅಲ್ಲ, ಇನ್ನೇನಿರಬಹುದು ಅಂತ ನೋಡೋದರಲ್ಲಿ ಅವರು ಬಂದವರು ತೇಜಸ್ವಿಗಳಾದ ತಪಸ್ವಿಗಳಾದ ನಾರದರಾಗಿದ್ದರು ಅಂತ ವರ್ಣನೆಯನ್ನು ನಾವು ಕೇಳ್ತೇವೆ. ಆ ರೀತಿ ಇನ್ನು ಭಗವಂತನ ತೇಜಸ್ಸು ಕೇಳಬೇಕಾ? ಅನಂತ ತೇಜಸ್ಸು, ಸಹಸ್ರ ಲಕ್ಷಾಮಿತ ಭಾನು ದೀಧಿತಿಂ. ಪರಮಾತ್ಮ ಬಂದಿದ್ದಾನೆ, ಪಾದ ಪೂಜೆಯನ್ನು ಮಾಡಿದ, ಪಾದೋದಕದ ಪ್ರೋಕ್ಷಣೆಯನ್ನು ಮಾಡಿಕೊಂಡಿದ್ದಾನೆ. ಶುಕಾಚಾರ್ಯರಂತಾರೆ, ಯದ್ದೇವ ದೇವೋ ಗಿರಿಶ್ಚಂದ್ರಮೌಳಿರ್ದಧಾರ ಮೂರ್ಧ್ನ ಪರಯಾಚ ಭಕ್ತ್ಯ. ಯಾವ ಪರಮಾತ್ಮನ ಪಾದೋದಕವನ್ನು ರುದ್ರದೇವರು ಶಿರಸಾಧಾರಣ ಮಾಡಿದ್ದಾರೆ, ಇನ್ನು ಮುಂದೆ ಮಾಡೋರಿದ್ದಾರೆ. ಆದರೆ ಪೂರ್ವಕಲ್ಪದಲ್ಲಿ ಮಾಡಿದ್ದರು ಅನ್ನೋದಕ್ಕೆ ಹಿಂದೆ ಮಾಡಿದ್ದಾರೆ, ಇನ್ನು ಮುಂದೂ ಮಾಡುವವರಿದ್ದಾರೆ. ಆ ರೀತಿ ಆ ಪಾದಪ್ರಕ್ಷಾಲನದ ಜಲವನ್ನು ಭಕ್ತಿಯಿಂದ ಧಾರಣೆ ಮಾಡಿದ್ದಾನೆ. ನನ್ನಿಂದ ಏನಾಗಬೇಕು ಅಂತ ಹೇಳಬೇಕು ಅಂತ ವಿನಯದಿಂದ ಕೇಳಿದ್ದಾನೆ ಬಲಿ. ಅದಕ್ಕೆ ಪರಮಾತ್ಮ ಮೊದಲು ವರ್ಣನೆ ಮಾಡ್ತಾನೆ. ಒಬ್ಬರಿಂದ ನಮಗೇನಾದರೂ ಬೇಕು ಅಂದರೆ ಚೆನ್ನಾಗಿ ಅವರ ಸ್ತೋತ್ರವನ್ನು ಮಾಡಬೇಕು, ವರ್ಣನೆ ಮಾಡಬೇಕು. ಬರೀ ದುಡ್ಡು ಬೇಕು ಅಂದರೆ ಅಷ್ಟೇ ಅಲ್ಲ, ಅದು ದುಡ್ಡೇ ಬೇಕಾಗಲಿ, ಜ್ಞಾನವೇ ಬೇಕಾಗಲಿ, ಇನ್ಯಾವುದೋ ಸಲಹೆ ಸೂಚನೆಗಳು ಬೇಕಾಗಿದ್ದರೂ ಅವರ ಗುಣಗಳನ್ನು ವರ್ಣನೆ ಮಾಡಿ ಅವರ ಮನಸ್ಸನ್ನು ಒಲಿಸಿ ಸಂತೋಷದಿಂದ ಅವರಿಂದ ಅದನ್ನು ಪಡೆದುಕೊಳ್ಳಬೇಕು. ಇದು ಒಬ್ಬ ಗ್ರಾಹಕನ ಜಾಣ್ಮೆ. ಅದನ್ನು ಜಗತ್ತಿಗೆ ತೋರಿಸಿಕೊಡ್ತಾನೆ. ಏನು ನಿಮ್ಮ ಅಪ್ಪ, ನಿಮ್ಮ ತಾತ, ಆ ಪ್ರಹ್ಲಾದರಾಜರೇನು, ಅವರ ಔದಾರ್ಯ ಏನು? ದೇವತೆಗಳು ಬ್ರಾಹ್ಮಣ ವೇಷದಲ್ಲಿ ಬಂದು ನಿನ್ನ ಆಯುಷ್ಯವನ್ನು ಕೊಡು ಅಂತ ಕೇಳಿದರೆ ಕೊಟ್ಟು ಬಿಟ್ಟ ನಿಮ್ಮ ಅಜ್ಜ ಪ್ರಹ್ಲಾದ. ಅಂತಹ ಕುಲ ನಿಮ್ಮದು. ಯಾರೂ ನಿಮ್ಮ ಹತ್ತಿರ ಬಂದರೆ ಇನ್ನೊಂದು ಕಡೆಗೆ ಹೋಗೋ ಪ್ರಶ್ನೆಯೇ ಇಲ್ಲ. ಅವರು ಬೇಡಿದ್ದನ್ನು ಕೊಟ್ಟು ಕಳಿಸೋದೇ ನಿಮ್ಮ ಕುಲದ ಒಂದು ವೈಶಿಷ್ಟ್ಯ ಅಂತ ಪರಮಾತ್ಮ ಮೊದಲು ಬಲಿಚಕ್ರವರ್ತಿಯ ವರ್ಣನೆಯನ್ನು ಮಾಡ್ತಾನೆ. ಸರಿ, ಇಷ್ಟೆಲ್ಲ ವರ್ಣನೆ ಮಾಡಿದಿ, ಏನು ಬೇಕು ಹೇಳು ಅಂತ. ಪದಾನಿ ತ್ರೀಣಿ ರಾಜೇಂದ್ರ ಸಂಹಿತಾನಿ ಪದ ಮಮ. 3 ಪಾದ ಭೂಮಿ ಮಾತ್ರ ನನಗೆ ಕೊಟ್ಟರೆ ಸಾಕು, ಇನ್ನೇನು ಬೇಡ ಅಂತ. ಇನ್ಯಾವುದೂ ಬೇಡ, ಎಷ್ಟು ಬೇಕೋ ಅಷ್ಟನ್ನೇ ನಾನು ಅಪೇಕ್ಷೆ ಪಟ್ಟರೆ ನನ್ನ ತೇಜಸ್ಸು, ನನ್ನ ಬ್ರಹ್ಮವರ್ಚಸ್ಸು, ಆ ಬ್ರಹ್ಮಚಾರಿಯ ತೇಜಸ್ಸೇನಿದೆ ಅದು ಸುರಕ್ಷಿತವಾಗಿರ್ತದೆ. ನನಗೆ ಬೇಕಾದದ್ದಕ್ಕಿಂತಲೂ ಹೆಚ್ಚನ್ನು ನಾನು ಬಯಸಿದರೆ ತೇಜಸ್ಸು ಹಾಳಾಗಿ ಹೋಗ್ತದೆ. ನೈನ ಪ್ರಾಪ್ನೋತಿ ವೈ ವಿದ್ವಾನ್ ಯಾವದರ್ಥ ಪರಿಗ್ರಹಾತ್. ಎಷ್ಟು ಬೇಕೋ ಜೀವನಕ್ಕಾಗಿ ಅಷ್ಟನ್ನು ಪಡೆದುಕೊಳ್ಳುವುದರಲ್ಲಿ ತಪ್ಪಿಲ್ಲ. ಮತ್ತೊಂದು ಕಡೆಗೆ ಹೇಳ್ತಾರೆ, ಯಾವದ್ಭ್ರಿಯೇತ ಜಠರಂ ತಾವತ್ ಸ್ವತ್ವಂ ಹಿ ದೇಹಿನಾಂ ಅಧಿಕಂ ಯಸ್ತು ಮನ್ಯೇತ ಸಸ್ತೇನೋ ದಂಡಮರ್ಹತಿ. ಹೊಟ್ಟೆ ತುಂಬುವುದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಪಡೆದುಕೊಳ್ಳುವುದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೆ ಅಧಿಕಾರ ಇದೆ. ಅದಕ್ಕೂ ಹೆಚ್ಚು ಬಯಸಿದ ಅಂದರೆ ಅವನು ಕಳ್ಳ ಅಂತಾರೆ. ಇಷ್ಟು ಸೂಕ್ಷ್ಮವಾದಂತಹ ಭಾಗವತ ಧರ್ಮಗಳಿವೆ. ಅಹೋ ಬ್ರಾಹ್ಮಣದಾಯಾದ ವಾಚಸ್ತೆ ಅವೃದ್ಧ ಸಮ್ಮತಃ ತ್ವಂ ಬಾಲೋ ಬಾಲಿಶಮತಿ ಸ್ವಾರ್ಥಂ ಪ್ರತ್ಯಬುಧೋ ಯಥಾ. ಇದೇ ನೋಡಿ ಮಾಡಿದ್ದು ತಪ್ಪು, ಮೊದಲು ತಪ್ಪು. ಬಲಿಚಕ್ರವರ್ತಿ ಎದ್ದು ನಿಂತ, ಪಾದ ಪೂಜೆ ಮಾಡಿದ, ಪ್ರೋಕ್ಷಣೆ ಮಾಡಿಕೊಂಡ, ಸಾಷ್ಟಾಂಗ ಪ್ರಣಾಮ ಮಾಡಿದ, ಬೇಡಿದ್ದನ್ನು ಕೊಡ್ತೇನೆ ಎಂದ. ಎಲ್ಲ ಪ್ಲಸ್ ಪ್ಲಸ್ ಪ್ಲಸ್. ಇದು ಮೈನಸ್ ಆಯಿತು. ಬೈದು ಬಿಟ್ಟ ದೇವರಿಗೆ. ಏನು ಬುದ್ಧಿ ಇಲ್ಲೋ ನಿನಗೆ, ತಿಳುವಳಿಕೆ ಇಲ್ಲ, ಏನು ಬೇಡಬೇಕು ಅಂತ ನಿನಗೆ ಗೊತ್ತಾಗಲಿಲ್ಲಲ್ಲ ಅಂತ. ಸರ್ವಜ್ಞ ಶಿಖಾಮಣಿ ಸರ್ವೋತ್ತಮನಾದ ಭಗವಂತನಿಗೆ ಅದು ತಾನ್ಯಾರು ಅಂತ ತೋರಿಸಿದ್ದಾನೆ. ಜಗಾಮಗಾಂ ಸನ್ನಮಯನ್ ಪದೇ ಪದೇ. ಅಷ್ಟೇ ಅಲ್ಲ, ಆ ವರ್ಚಸ್ಸಿನಿಂದಲೇ ತೋರಿಸಿದ್ದಾನೆ ತನ್ನ ದಿವ್ಯವಾದ ಭವ್ಯವಾದ ವ್ಯಕ್ತಿತ್ವವನ್ನು. ಅಂತಹ ಪರಮಾತ್ಮನಿಗೆ ನೀನು ಬಾಲಿಶ ಅಂತನ್ನಲ್ಲ. ಅಲ್ಲಿ ಬರ್ಕೊಂಡ್ರದನ್ನು ಒಂದು ಮೈನಸ್ ಪಾಯಿಂಟ್. ನಿನಗೆ ಬುದ್ಧಿ ಇಲ್ಲ, ಬಾಲಿಶ ನೀನು, ಏನು ಬೇಡಬೇಕು ಅಂತ ಗೊತ್ತಿಲ್ಲ. ನನ್ನಂತಹ
ಮೂರು ಲೋಕಗಳ ಒಡೆಯನ ಹತ್ತಿರ ಬಂದು 3 ಪಾದ ಭೂಮಿಯನ್ನು ಮಾತ್ರ ಕೇಳ್ತೀಯಲ್ಲೋ, ಏನು ಬೇಕಾದ್ದು ಕೇಳು ಕೊಡ್ತೇನೆ ನಾನು, ರಾಜ್ಯವನ್ನೇ ಕೇಳಿದರೆ ಕೊಡೋದಕ್ಕೆ ಸಿದ್ಧನಿದ್ದಾಗ ಇಷ್ಟನ್ನೇ ಕೇಳಿ ನನ್ನ ಅವಮಾನ ಮಾಡ್ತೀಯ ಅಂತ. ನೋಡಿ ಹೇಗಿರ್ತದೆ, ಇದೇ ಕರ್ಮ. ಈ ಜನ್ಮದಲ್ಲಿ ಅವನಿಗೆ ಇಂದ್ರ ಪದವಿಯನ್ನು ಸುದೀರ್ಘವಾಗಿ ಆಳುವ ಯೋಗ್ಯತೆ ಇರಲಿಲ್ಲ. ಮುಂದಿನ ಮನ್ವಂತರದಲ್ಲಿ ಅವನು ಇಂದ್ರನಾಗುವವನಿದ್ದಾನೆ. ಆದರೆ ಈಗ ಅವನಿಗೆ ಆ ಮನ್ವಂತರದ ಆಧಿಪತ್ಯವನ್ನು ಇಂದ್ರನಾಗುವ ಯೋಗ್ಯತೆ ಅವನಲ್ಲಿ ಇರಲಿಲ್ಲ. ಅವನ ಕರ್ಮ, ಅವನ ಪ್ರಾರಬ್ಧ ಕರ್ಮ ಆ ರೀತಿ ಅವನಿಗೆ ಪ್ರೇರಣೆಯನ್ನು ಮಾಡ್ತಾ ಇದೆ. ಏನೋ ಮಗು ಬ್ರಹ್ಮಚಾರಿ ಕೇಳಿದ, ಕೊಟ್ಟರೆ ಆಯಿತು, ಮುಗದೇ ಹೋಗ್ತಿತ್ತು ಕಥೆ. ಇವನು ಇಂದ್ರನಾಗಿ ಕಂಟಿನ್ಯೂ ಆಗಿಬಿಡ್ತಿದ್ದ. ಆ ಒಂದು ಅಭಿಮಾನ, ಅಹಂಕಾರ ಅವನನ್ನು ಯಾವ ಸ್ಥಾನಕ್ಕೆ ಕರೆದುಕೊಂಡು ಹೋಗಿದೆ ನೋಡಿ. ನಾನು ಇಂತಹ ಮಹಾರಾಜ, ನನಗೆ 3 ಪಾದ ಭೂಮಿ ಇಷ್ಟೇ ಕೇಳ್ತೀಯ ಅಂತನ್ನೋದಕ್ಕೆ ದೇವರನ್ನು ಬೈದ. ಆ ಬೈದದ್ದು ಅವನನ್ನು ಅಧೋಗತಿಗೆ ಕಳಿಸ್ತಾ ಇದೆ. ದೇವರಂದ ತ್ರಿವಿಕ್ರಮೈರಸಂತುಷ್ಟ ದ್ವೀಪೇನಾಪಿ ನ ಪುರ್ಯತೆ. 9 ವರ್ಷಗಳಿಂದ ಕೂಡಿದ, ಭಾರತ ವರ್ಷವೂ ಸೇರಿದಂತೆ 9 ವರ್ಷಗಳಿಂದ ಕೂಡಿದ ಇಡೀ ಜಂಬೂದ್ವೀಪ ಕೊಟ್ಟರು ಮನುಷ್ಯನಿಗೆ ಸಂತೋಷ ಇಲ್ಲ. ನಿಸ್ವೋ ವಷ್ಟಿ ಶತಂ ಶತಿ ದಶಶತಂ ಲಕ್ಷಂ ಸಹಸ್ರಾಧಿಪ. ಏನಿಲ್ಲದೆ ಇದ್ದಾಗ 10 ರೂಪಾಯಿ ಸಿಕ್ಕರೆ ಸಾಕು ಅಂತಾನೆ, 10 ಬಂದರೆ 100 ಅಂತಾನೆ, 1000 ಅಂತಾನೆ, ಲಕ್ಷ, 10 ಲಕ್ಷ, ಕೋಟಿ. ಬ್ರಹ್ಮ ಪದವಿಯೇ ಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಮನುಷ್ಯನ ಅಪೇಕ್ಷೆಗಳಿಗೆ ವಿರಾಮವೇ ಇಲ್ಲ. ಹಾಗಾಗಿ ಯದೃಚ್ಛಾಲಾಭ ಸಂತುಷ್ಟನಾಗಬೇಕು. ಯದೃಚ್ಛಾಲಾಭ ತುಷ್ಟಸ್ಯ ತೇಜೋ ವಿಪ್ರಸ್ಯ ವರ್ಧತೆ ತತ್ ಪ್ರಶಾಮ್ಯತ್ಯ ಸಂತೋಷಾತ್ ಅಂಬಸೇ ವಾಶುಶುಕ್ಷಿಣಿ. 2 ವಿಪರೀತವನ್ನು ಹೇಳ್ತಾರೆ ವಾಮನ. ಯಾವ ವ್ಯಕ್ತಿ ಯದೃಚ್ಛಾಲಾಭ ಸಂತುಷ್ಟ, ಏನು ಭಗವಂತನ ಇಚ್ಛೆಯಿಂದ ತನಗೆ ಸಿಕ್ಕಿದೆ ಅಷ್ಟರಲ್ಲಿ ಸಂತೋಷಪಟ್ಟರೆ ಅವನ ತೇಜಸ್ಸಿಗೆ ತುಪ್ಪ ಹಾಕಿದ ಹಾಗೆ ಅದು ಬೆಳೀತದೆ. ಬೇಕು ಬೇಕು ಅಂತ ಅಪೇಕ್ಷೆ ಪಟ್ಟರೆ ಅವನಿಗಿರೋ ಬ್ರಹ್ಮ ತೇಜಸ್ಸಿಗೆ ನೀರು ಹಾಕಿದ ಹಾಗೆ ಆ ಎಲ್ಲ ಬ್ರಹ್ಮ ತೇಜಸ್ಸನ್ನು ಕಳೆದುಕೊಂಡು ಹಾಳು ಮಾಡಿಕೊಂಡು ಬಿಡ್ತಾನೆ. ಎಂದಿಗೂ ಬ್ರಹ್ಮ ತೇಜಸ್ಸನ್ನು ಉಳಿಸಿಕೊಳ್ಳಬೇಕು ಅಂತ ಅಪೇಕ್ಷೆ ಇದ್ದ ವ್ಯಕ್ತಿ ನೀರು ಹಾಕೋ ಕೆಲಸ ಮಾಡಬಾರದು, ಅಪೇಕ್ಷೆ ಪಡಬಾರದು. ಎಷ್ಟು ಬೇಕೋ ಅಷ್ಟರಲ್ಲಿ ತೃಪ್ತಿಯನ್ನು ಪಡಬೇಕು. ಆ ತೃಪ್ತಿಯೇ ದೊಡ್ಡ ತೇಜೋವರ್ಧಕವಾದದ್ದು ಅಂತ ಎಲ್ಲ ಉಪದೇಶ ಮಾಡಿದ. ಆಗ ಸರಿ, ನಿನ್ನ ಅಪೇಕ್ಷೆ ಹಾಗಿದ್ದರೆ ಅದನ್ನೇ ದಾನ ಮಾಡ್ತೇನೆ ಅಂತ ದಾನಕ್ಕಾಗಿ ಸಿದ್ಧನಾದ, ಸಂಕಲ್ಪ ಮಾಡ್ತಾ ಇದ್ದಾನೆ. ವಿಂಧ್ಯಾವಳಿಯನ್ನು ಕರೆದ, ನೀರು ಹಾಕು ಅಂತ ಹೇಳ್ತಾ ಇದ್ದಾನೆ. ಶುಕ್ರಾಚಾರ್ಯರು ತಡೀತಾ ಇದ್ದಾರೆ, ಮಾಡಬೇಡ ಈ ಕೆಲಸ, ಬಂದವನು ಬೇರೆ ಯಾರಲ್ಲ, ಇವನು ಸಾಕ್ಷಾತ್ ವಿಷ್ಣುವೇ ಅವತಾರ ಮಾಡಿ ಬಂದಿದ್ದಾನೆ. ನೋಡಿ, ಮೋಸ ಇಲ್ಲ ಅನ್ನೋದನ್ನು ಎಲ್ಲರೂ ಸ್ಪಷ್ಟ ತಿಳಿಯಿರಿ. ದೇವರು ಸೂಚನೆ ಮಾಡಿದ್ದಾನೆ ತನ್ನ ತೇಜಸ್ಸಿನಿಂದ, ವರ್ಚಸ್ಸಿನಿಂದ. ಶುಕ್ರಾಚಾರ್ಯರು ಬಾಯಿ ಬಿಟ್ಟು ಹೇಳಿದ್ದಾರೆ, ಸೂಚನೆ ಅಲ್ಲ. ಏಷ ವೈರೋಚನೆ ಸಾಕ್ಷಾತ್ ಭಗವಾನ್ ವಿಷ್ಣುರವ್ಯಯ. ಇವನು ಸಾಕ್ಷಾತ್ ವಿಷ್ಣುವೇ ಇಲ್ಲಿ ಬಂದದ್ದು ನಿನಗೆ ಬೇಡೋದಕ್ಕೆ. ನಿನ್ನಿಂದ ಐಶ್ವರ್ಯವನ್ನು ಕಸಿದುಕೊಂಡು ಇಂದ್ರನಿಗೆ ಕೊಡ್ತಾನೆ. ಅದು ಗೊತ್ತಿದ್ದು ನೀನು ಕೊಡ್ತಾ ಇದ್ದೀಯ ದಾನವನ್ನು. ಮಾತು ಕೊಟ್ಟಿದ್ದೇನೆ ಅಂತ ಏನು ಭಯಪಡಬೇಡ. ಸ್ತ್ರೀಷು ನರ್ಮೇ ವಿವಾಹೇ ಚ ವೃತ್ಯರ್ಥೆ ಪ್ರಾಣ ಸಂಕಟೆ. ಪ್ರಾಣ ಸಂಕಟ ಇದ್ದಾಗ ತಪ್ಪು ಮಾತನಾಡಿದರೆ, ಸುಳ್ಳು ಮಾತನಾಡಿದರೆ ಏನು ದೋಷ ಇಲ್ಲ. ಕೊಡ್ತೇನೆ ಅಂತ ಹೇಳಿದ್ದಿ, ಕೊಡದೇ ಇದ್ದರೆ ತಪ್ಪಿಲ್ಲ. ಏನು ತನಗೆ ಆಸ್ತಿ ಇದೆ, ಎಷ್ಟು ಗಳಿಕೆ ಇದೆ, ಪೂರ್ಣವಾಗಿ ಎಲ್ಲವನ್ನೂ ಸ್ತ್ರೀಯರಿಗೆ ಹೇಳಬೇಕು ಅಂತಿಲ್ಲ. ಹೇಳಿದರೆ ಉಳಿಸೋದೇ ಇಲ್ಲ. ಎಷ್ಟು ಬರುತ್ತೋ ಅದರ ಅರ್ಧ ಹೇಳಬೇಕು. ವಿನೋದ ಕಾಲದಲ್ಲಿ ಸ್ವಲ್ಪ ವಿನೋದಕ್ಕಾಗಿ ಸುಳ್ಳು ಮಾತನಾಡಿದರೆ ತಪ್ಪಲ್ಲ, ಘಾತಕವಾಗಿರಬಾರ್ದು, ಅಘಾತಕವಾದ ಸುಳ್ಳು. ವಿವಾಹದ ಸಂದರ್ಭದಲ್ಲಿ ಬಹಳ ಬುದ್ಧಿವಂತನಾಗಿದ್ದಾನೆ, ಬಹಳ ಸಾಧು ಸಜ್ಜನ, ಸಿಟ್ಟು ಅಂದರೆ ಗೊತ್ತಿಲ್ಲ, ಹಿಟ್ಟೊಂದು ತಿಂತಾನೆ, ಸಿಟ್ಟು ಅನ್ನೋದ್ರ ಪರಿಚಯನೇ ಇಲ್ಲ ಅಂತ ಹೇಳಬೇಕು. ಒಂದು ಸ್ವಲ್ಪ ಸಿಟ್ಟು ಬರ್ತಿದ್ರೆ ನಡೀತದೆ. ನೀವು ಸಿಟ್ಟು ಬರೋದೇ ಇಲ್ಲ ಅಂತ ಹೇಳಿದ್ರಿ, ನಮ್ಮ ಸಿಟ್ಟು ಬಂದುಬಿಡ್ತಲ್ಲ, ಈಗ ಡೈವರ್ಸ್ ಕೊಡ್ತೇವೆ ಅಂತ ಅನ್ನಬಾರದು. ಆ ಸಣ್ಣ ಸುಳ್ಳುಗಳು ದೋಷ ಅಲ್ಲ, ದೊಡ್ಡ ಸುಳ್ಳು ಹೇಳಬಾರದು. ಪ್ರಾಣ ಸಂಕಟ ಬಂದಾಗ, ಈಗ ನಿನಗೆ ಪ್ರಾಣ ವೃತ್ಯರ್ಥೆ, ನಿನ್ನ ಬದುಕೇ ಸಾಧ್ಯ ಇಲ್ಲ, ಜೀವನವನ್ನೇ ನೀನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನು ಕೊಟ್ಟರೆ ನೀನೆಲ್ಲಿ ಬದುಕ್ತೀಯ? ಇದನ್ನೂ ಹೇಳಿದ್ದಾರೆ ಅವರು. ಒಂದು ಪಾದದಿಂದ ಸಮಸ್ತವಾದ ಭೂಮಿಯನ್ನು, ಇನ್ನೊಂದು ಪಾದದಿಂದ ಸಂಪೂರ್ಣವಾದ ದ್ಯಲೋಕವನ್ನು, ತನ್ನ ಶರೀರದಿಂದ ಸಮಸ್ತವಾದ ಅಂತರಿಕ್ಷವನ್ನು ವ್ಯಾಪಿಸಿ
ಮೂರನೆಯ ಪಾದ ಇಡೋದಕ್ಕೆ ಸ್ಥಳವೇ ಇಲ್ಲ ಅಂತ ಮಾಡಿಡ್ತಾನೆ. ಇದನ್ನು ಶುಕ್ರಾಚಾರ್ಯರು ಬಾಯಿಯಿಂದ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಷ್ಟು ಹೇಳಿದ ಮೇಲೆ, ಅಂದರೆ ಶುಕ್ರಾಚಾರ್ಯರಲ್ಲಿ ಪರಮಾತ್ಮನೇ ತಾನು ಶುಕ್ರನಾಮಕನಾಗಿದ್ದು ಈ ಮಾತನ್ನು ಹೇಳಿಸಿ ಎಲ್ಲ ಗೊತ್ತುಪಡಿಸಿ ಆಮೇಲೆ ದಾನ ತಗೊಂಡಿದ್ದಾನೆ. ಮೋಸ ಮಾಡಿಲ್ಲ ದೇವರು. ಶುಕ್ರಾಚಾರ್ಯರಲ್ಲಿ ದೇವರು ಹೌದು, ಕವೀನಾಂ ಉಷನಾ ಕವಿಹಿ, ಭಗವದ್ಗೀತೆಯಲ್ಲಿ ಹೇಳಿದ್ದಾನಲ್ವಾ ಕೃಷ್ಣ, ಎಲ್ಲ ಕವಿಗಳಲ್ಲಿ ಶುಕ್ರಾಚಾರ್ಯರಲ್ಲಿ ನನ್ನ ವಿಭೂತಿ ರೂಪ ಇದೆ ಅಂತ. ಆ ಶುಕ್ರಾಚಾರ್ಯರಲ್ಲಿರುವಂತಹ ತನ್ನ ವಿಭೂತಿ ರೂಪ ಪರಮಾತ್ಮನದು. ಈಶಾವಾಸ್ಯ ಭಾಷ್ಯದಲ್ಲಿ ಆಚಾರ್ಯರು ಹೇಳುವಂತೆ ಶುಕ್ರಂ ತತ್ ಶೋಕರಾಹಿತ್ಯಾತ್, ಶೋಕರಹಿತನಾದದ್ದರಿಂದ ಶುಕ್ ಅಂದರೆ ಶೋಕ, ಅಂದರೆ ರಹಿತ, ನಿರ್ದುಃಖನಾದ ಶೋಕರಹಿತನಾದ ಪರಮಾತ್ಮನಿಗೆ ಶುಕ್ರ ಅಂತಾರೆ. ಅಂತಹ ಶುಕ್ರನಾಮಕನಾದ ಪರಮಾತ್ಮ ಶುಕ್ರಾಚಾರ್ಯರಲ್ಲಿದ್ದು ತಾನೇನು ಮಾಡಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿಸಿದ್ದಾನೆ. ಇಷ್ಟಾದ ಮೇಲೂ ಅವನು ಕೊಡ್ತೇನೆ ಅಂತ ಸಂಕಲ್ಪ ಮಾಡಿ ಕೊಟ್ಟಿದ್ದಾನೆ. ಹಾಗಾಗಿ ಅವನಂದ, ನನ್ನ ವೃತ್ತಿಗೆ ಹಾನಿಯಾದರೂ ಅಡ್ಡಿ ಇಲ್ಲ, ನನ್ನ ರಾಜ್ಯ ಹೋದರೂ ಅಡ್ಡಿ ಇಲ್ಲ, ಯಾವುದೂ ಸ್ಥಿರ ಅಲ್ಲ. ಆದರೆ ಸುಳ್ಳು ಮಾತನಾಡಿ ಘೋರವಾದಂತಹ ನರಕವನ್ನು ಹೊಂದುವುದಕ್ಕೆ ನಾನು ಸಿದ್ಧನಿಲ್ಲ. ನಾನು ದಾನ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ, ದಾನವನ್ನು ಕೊಟ್ಟೇ ಕೊಡ್ತೇನೆ ಅಂತ ವಿಂಧ್ಯಾವಳಿ ಅಷ್ಟೇ ಸಂತೋಷದಿಂದ ಪರಮ ಪತಿವ್ರತ ಶಿರೋಮಣಿ ನೀರು ಹಾಕಿದ್ದಾಳೆ. ಸಂಕಲ್ಪ ಮಾಡಿ ದಾನವನ್ನು ಕೊಟ್ಟೇ ಬಿಟ್ಟಿದ್ದಾನೆ. ಕೊಟ್ಟದ್ದೇ ತಡ ನೋಡಿ. ತದ್ವಾಮನಂ ರೂಪಮವರ್ಧತಾದ್ಭುತಂ ಹರೇರನಂತಸ್ಯ ಗುಣತ್ರಯಾತ್ಮಕಂ. ಅತ್ಯದ್ಭುತವಾದ ರೀತಿಯಲ್ಲಿ ಕ್ಷಣ ಮಾತ್ರದಲ್ಲಿ ಪರಮಾತ್ಮ ಇಡೀ ಜಗತ್ತನ್ನು ವ್ಯಾಪಿಸಿದ್ದಾನೆ. ಕೆಳಗಿನ ಲೋಕಗಳನ್ನು ಒಂದು ಪಾದದಿಂದ, ಮೇಲಿನ ಲೋಕಗಳನ್ನು ಇನ್ನೊಂದು ಪಾದದಿಂದ, ತನ್ನ ಶರೀರ ಇಡೀ ಅಂತರಿಕ್ಷವನ್ನು ವ್ಯಾಪಿಸಿ ತನ್ನ ಬಾಹುಗಳಿಂದ ಅಷ್ಟ ದಿಕ್ಕುಗಳನ್ನು ವ್ಯಾಪಿಸಿದ್ದಾನೆ. ಎಲ್ಲಿಯೂ ಸ್ಥಳ ಇಲ್ಲ. ನೀವು ಅನ್ಬೋದು, ಉಳಿದವರು ಇದ್ರೋ ಇರಲಿಲ್ವೋ, ನದಿ ಸಮುದ್ರ ಪರ್ವತ ಎಲ್ಲ ಎಲ್ಲಿ ಹೋಗಿದ್ವು? ಪರಮಾತ್ಮ ವ್ಯಾಪಿಸಿ ಇದ್ದಾನೆ ಅಂದರೆ ಇನ್ನೊಂದು ಇಲ್ಲದೇ ಇರೋ ಹಾಗೆ ವ್ಯಾಪಿಸಿ ಇದ್ದಾನೆ ಅಂತ ಅರ್ಥ ಅಲ್ಲ. ಎಲ್ಲ ಕಡೆಗೆ ಆಕಾಶ ಇದೆಯೋ ಇಲ್ವೋ, ನಾವಿದ್ದೇವೋ ಇಲ್ವೋ? ಆಕಾಶ ಇದೆ. ಆಕಾಶವತ್ ಸರ್ವಗತಶ್ಚ ನಿತ್ಯ, ಅದು ಭಗವಂತನ ಅಚಿಂತ್ಯವಾದ ಅದ್ಭುತವಾದ ಶಕ್ತಿ. ದೇವರೂ ಇದ್ದಾನೆ, ನಾವೂ ಇದ್ದೇವೆ, ನಮ್ಮೊಳಗೂ ದೇವರಿದ್ದಾನೆ, ಎಲ್ಲವನ್ನ ವ್ಯಾಪಿಸಿ ಪರಮಾತ್ಮ ಇದ್ದಾನೆ. ಇನ್ನೊಂದು ಇಲ್ಲದಂತೆ ದೇವರು ಇರಬೇಕಾದ ಅಗತ್ಯ ಇಲ್ಲ. ಅಪ್ರತಿಘ ಅಂತಾರೆ ಸಂಸ್ಕೃತದಲ್ಲಿ. ಎಲ್ಲ ವಸ್ತುಗಳು ಇದ್ದರೂ ಅದರೊಳಗೂ ವ್ಯಾಪಿಸಿ ಇರುವಂತಹ ಶಕ್ತಿ ಪರಮಾತ್ಮನ ಅಚಿಂತ್ಯದ್ಭುತವಾದಂತಹ ಶಕ್ತಿ. ಇಡೀ ಜಗತ್ತನ್ನು ವ್ಯಾಪಿಸಿದ್ದಾನೆ. ಮೂರನೆಯ ಪಾದವನ್ನು ಎಲ್ಲಿಡಬೇಕು ಅಂತ ಕೇಳಿದ. ಇವನು 3 ಪಾದವನ್ನು ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾನೆ, ಕೊಟ್ಟಿಲ್ಲ. ಇವನನ್ನು ಬಂಧನ ಮಾಡು ಅಂತ ಹೇಳ್ತಾನೆ ಗರುಡ ದೇವರಿಗೆ. ವಾರುಣಪಾಶದಿಂದ ಬಂಧನ ಮಾಡುತ್ತಾರೆ. ಯಾಕೆ ವರುಣಪಾಶದಿಂದ ಬಂಧನ ಮಾಡಿದರು ಅನ್ನೋದಕ್ಕೆ ಸತ್ಯಧರ್ಮರು ಹೇಳ್ತಾರೆ, ಇವನು ದಾನ ಕೊಡುವಾಗ ಸಂಕಲ್ಪ ಮಾಡುವಾಗ ನೀರು ಬಿಟ್ಟಿದ್ನಲ್ಲ, 3 ಪಾದ ಭೂಮಿಯನ್ನು ಕೊಡ್ತೇನೆ ಅಂತ ನೀರನ್ನು ಮುಟ್ಟಿ ಪ್ರತಿಜ್ಞೆ ಮಾಡಿದ್ದಾನೆ. ಆ ನೀರನ್ನು ಮುಟ್ಟಿ ಪ್ರತಿಜ್ಞೆ ಮಾಡಿದ್ದನ್ನು ಸುಳ್ಳು ಮಾಡಿದರೆ ಯಾರು ಶಾಸನ ಮಾಡಬೇಕು? ನೀರಿನ ದೇವತೆಯಾದ ವರುಣನೇ ಶಾಸನ ಮಾಡಬೇಕಲ್ಲ. ಅದಕ್ಕಾಗಿ ವರುಣಪಾಶದಿಂದಲೇ ಇವನನ್ನು ಬಂಧನ ಮಾಡು ಅಂತ ಗರುಡನಿಗೆ ಹೇಳಿದನಂತೆ. ಮತ್ತು ವರುಣನ ಜವಾಬ್ದಾರಿಯೂ ಇದೆ. ವರುಣನ ಬಗ್ಗೆ ಹೇಳುವಾಗ ಆಚಾರ್ಯರು ಹೇಳ್ತಾರೆ ಸೂತ್ರ ಭಾಷ್ಯದಲ್ಲಿ, ಸತ್ಯಾನೃತೆ ವಿವಿಂಚತಿ ಅಂತ. ತಟಿತೋಧಿ ವರುಣ ಸಂಬಂಧ ತನ್ನೋ ಕಡೆಗೆ ಸತ್ಯ ಹಾಗೂ ಅನೃತಗಳನ್ನು ವಿವೇಚನೆ ಮಾಡಿ ಸತ್ಯಕ್ಕೆ ಶುಭ ಫಲವನ್ನು ಕೊಟ್ಟು ಸುಳ್ಳು ಮಾತನಾಡಿದರೆ ಶಿಕ್ಷೆಯನ್ನು ಕೊಡುವ ಅಧಿಕಾರದಲ್ಲಿ ವರುಣದೇವರಿದ್ದಾರೆ. ಹಾಗಾಗಿ ಆ ವರುಣಪಾಶದಿಂದ ಬಂಧನ ಮಾಡುವುದು ಬಹಳ ಔಚಿತ್ಯಪೂರ್ಣವಾದದ್ದು. ಇನ್ನೊಂದು ನನಗೇನೋ ಬೇಕಾಯಿತು ಅಂದರೆ ಅಲ್ಲಿ ಪುಸ್ತಕ ಇದೆ, ತೊಗೊಂಡು ಬಾರಪ್ಪ ಅಂತ ಹೇಳ್ತೀನಿ. ನನಗೆ ಯಾಕೆ ಹೇಳಿದ್ರಿ? ನೀವು ಕಣ್ಣೆದುರಿಗೆ ಇದ್ದೀರಿ, ನಿಮಗೆ ಹೇಳಿದೆ. ನಿಮ್ಮ ಸ್ಥಾನದಲ್ಲಿ ಇನ್ನೊಬ್ಬರು ಕೂತಿದ್ರೆ ಅವರಿಗೆ ಹೇಳ್ತಾ ಇದ್ದೆ ಅಷ್ಟೇ ಅಲ್ವಾ? ಹಾಗೆ ವಾಮನದೇವರು ಮೊಸರಿನ ನಿಯಾಮಕನಾದ ಅಂತರ್ಯಾಮಿಯಾದ ಪರಮಾತ್ಮ. ಅದೇ ಮೊಸರಿಗೆ ಅಭಿಮಾನಿ ದೇವತೆಗಳು ವರುಣದೇವರು. ಇಬ್ಬರದು ಡಿಪಾರ್ಟ್ಮೆಂಟ್ ಒಂದೇ ಇದೆ. ಹಾಗಾಗಿ ವರುಣದೇವರಿಗೆ ವಾಮನದೇವರಿಗೆ ಈಗ ಕೆಲಸ ಇದೆ. ತನ್ನ ಡಿಪಾರ್ಟ್ಮೆಂಟ್ ಒಳಗೆ ಯಾರು ಕಾಣಿಸ್ತಾರೋ ಅವ್ರಿಗೆ ಹೇಳ್ತಾನೆ ವರುಣಪಾಶದಿಂದ ಕಟ್ಟು ಅಂತ. ಅಲ್ಲ, ಮತ್ತು ಗರುಡನಿಗೆ ಯಾಕೆ ಹೇಳಿದ ಅಂತ, ಅದು ಒಂದೇ ಡಿಪಾರ್ಟ್ಮೆಂಟೇ. ಕೇಳಿದ್ದೀರಿ ವರಾಹಾವತಾರದ ಬಗ್ಗೆ ಹೇಳುವಾಗ, ಸಮಸ್ತವಾದ ವೇದಗಳ ಸಂಹಿತೆಗೆ ದೇವತೆ ವರಾಹ, ಪದಪಾಠಕ್ಕೆ ದೇವತೆ ವಾಮನ,
ಕ್ರಮಪಾಠಕ್ಕೆ ದೇವತೆ ನರಸಿಂಹ ಅಂತ ಇತರೆಯ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಹಾಗಾಗಿ ವೇದಾಭಿಮಾನಿಯಾದವನು ಗರುಡ, ಆ ವೇದಗಳ ಪದಪಾಠಕ್ಕೆ ನಿಯಾಮಕನಾದವನು ವಾಮನ. ಹೀಗಾಗಿ ವಾಮನನು ವೇದದ ಡಿಪಾರ್ಟ್ಮೆಂಟೇ, ಗರುಡ ದೇವರು ವೇದದ ಡಿಪಾರ್ಟ್ಮೆಂಟು. ಗರುಡ ಇಲ್ಲಿ ಬಾ ಅಂತ ಕರೆದ. ವಾಮನನ ಇನ್ನೊಂದು ಡಿಪಾರ್ಟ್ಮೆಂಟ್ ಯಾವುದು? ಮೊಸರು. ಅಲ್ಲಿದ್ದವರು ವರುಣನನ್ನು ಕರೆದ. ಗರುಡ, ಈ ವರುಣ ಪಾಶದಿಂದ ಇವನನ್ನು ಕಟ್ಟು ಅಂತ. ಹೀಗೆ ವಾಮನನಿಗೂ ಗರುಡನಿಗೂ ವರುಣನಿಗೂ ಒಂದು ತ್ರಿಕೋಣದ ಸಂಬಂಧ ಇದೆ, ಟ್ರ್ಯಾಂಗಲ್ ಇದೆ. ಅದಕ್ಕೋಸ್ಕರ ವರುಣಪಾಶದಿಂದ ಅವನನ್ನು ಕಟ್ಟು ಅಂತ ಹೇಳಿದ್ದಾನೆ. ಈ ಪದಾನಿ ತ್ರೀಣಿ ದೈತ್ಯೇಂದ್ರ ಸಂಹಿತಾನಿ ಪದಾಮಮ ಅನ್ನುವುದಕ್ಕೂ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡುವುದಾದರೆ ಇದೇ ಅರ್ಥವನ್ನು ನಾವು ಚಿಂತನೆ ಮಾಡಬೇಕು. ಏನದು? ವಾಮನದೇವರು ಯಾವುದರ ದೇವತೆ ಅಂತ ಶ್ರೀಮದಾಚಾರ್ಯರು ಹೇಳಿದ್ದಾರೆ ಐತರೆಯ ಭಾಷ್ಯದಲ್ಲಿ, ಅಂದರೆ ಮೂಲತಃ ಐತರೆಯ ಉಪನಿಷತ್ತಿನಲ್ಲಿ ಅದನ್ನು ಭಾಷ್ಯದಲ್ಲಿ ಆಚಾರ್ಯರು ವಿವರಣೆ ಮಾಡಿದ್ದಾರೆ. ಅಂದರೆ ವಾಮನದೇವರು ಪದಪಾಠದ ದೇವತೆ ಅಂತ ಹೇಳಿದ್ದಾರೆ. ಅಗ್ನಿಂ ಈಳೆ, ಈ ಪದಪಾಠದ ದೇವತೆ ವಾಮನ ಅಂದ, ನಿನಗೇನು ಬೇಕು ಅಂದ್ರೆ ನನಗೇನು ಬೇಕು, ನನ್ನ ಕೆಲಸ ಏನು? ವೇದಗಳನ್ನು ನಾನು ನೇಮನ ಮಾಡೋದೇ ನನ್ನ ಕೆಲಸ. ವೇದಗಳನ್ನು ನೇಮನ ಮಾಡೋದು ಕೆಲಸ ಅಂದಮೇಲೆ ಯಾವ ವೇದ? ಸಂಹಿತೆಯಲ್ಲ, ಅದು ವರಾಹಾವತಾರದ ಕೆಲಸ. ನನ್ನ ಕೆಲಸ ಏನು ಅಂದರೆ ಪದಾನಿ ತ್ರೀಣಿ, ಋಗ್ವೇದದ ಪದಪಾಠ, ಯಜುರ್ವೇದದ ಪದಪಾಠ, ಸಾಮವೇದದ ಪದಪಾಠ. ಪದಾನಿ ತ್ರೀಣಿ ದೈತ್ಯೇಂದ್ರ ಸಂಹಿತಾನಿ ಪದಾಮಮ. ಅಲ್ಲ, ಇದೇನಿದು ಸಂಹಿತಾನಿ ಪದಾಮಮ? ನನ್ನ ಹೆಜ್ಜೆಗೆ ಸಮಾನವಾದ 3 ಪದಗಳು ಅಂದ್ರೇನು? ನನ್ನ ಹೆಜ್ಜೆಗೆ ಅಂತ ಅರ್ಥ ಅಲ್ಲ. ಪದ ಅಂದರೆ ಉತ್ತಮಾನಾಂ ಸ್ವರೂಪಂತೂ ಪಾದಶಬ್ದೇನ ಭಣ್ಯತೆ. ನನ್ನ ಪದ ಅಂದರೆ ನನ್ನ ಪಾದ ಅಂದರೆ ನನ್ನ ಸ್ವರೂಪ, ನನ್ನ ಸ್ವರೂಪಕ್ಕೆ ಸರಿ ಹೋಗುವ 3 ವೇದಗಳು ಅಂತ. ಹಾಗಂದ್ರೆ ಏನು? ಯಾವದ್ ಬ್ರಹ್ಮವಿಷ್ಠೀತಂ ತಾವತೀವಾಕ್. ಆ ಪರಬ್ರಹ್ಮನ ಸ್ವರೂಪ ಹೇಗಿದೆ ಅಷ್ಟು ವೇದ ಇದೆ ಅಂತ. ಪರಬ್ರಹ್ಮನ ಸ್ವರೂಪವನ್ನು ವರ್ಣನೆ ಮಾಡುವುದಕ್ಕೆ ವೇದ ಇದೆ. ಸಂಹಿತಾನಿ ಪದಾಮಮ, ಪರಬ್ರಹ್ಮನ ಸ್ವರೂಪ ಎಷ್ಟೋ ಅದನ್ನು ತಿಳಿಸುವುದಕ್ಕೆ ವೇದಗಳು ಹೊರಟಿವೆ ಅಂತ ವೇದವೇ ಹೇಳುತ್ತದೆ. ಆದ್ದರಿಂದ ನನ್ನ ಸ್ವರೂಪವನ್ನು ತಿಳಿಸುವುದಕ್ಕೆ ಹೊರಟ 3 ವೇದಗಳ ಪದಪಾಠ ಏನಿದೆ ಅದನ್ನು ನನಗೆ ಕೊಡು ಅಂತ. ಅದನ್ನು ಬಲಿಚಕ್ರವರ್ತಿಗೆ ಯಾಕೆ ಕೇಳಬೇಕು ಹೋಗಿ ಅಂತ? ಯಾಕೆ ಅಂದರೆ ಹಿಂದೆ ಒಂದು ಅಥವಾ ಮುಂದೆ ಬರುತ್ತೆ ಕಥೆ. ನಹುಷ ಸ್ವರ್ಗಕ್ಕೆ ಹೋದಾಗ ಅಗಸ್ತ್ಯರು ಕೇಳ್ತಾರೆ. ನಹುಷ ಶಚೀದೇವಿಯನ್ನು ಅಪೇಕ್ಷೆ ಪಡ್ತಾನೆ ಇಂದ್ರ ಪದವಿಯಲ್ಲಿ ಕುಳಿತಾಗ. ಆಗ ಅವನಿಗೆ ಕೇಳ್ತಾರೆ, ವೇದಗಳು ಪ್ರಮಾಣ ಹೌದೋ ಅಲ್ಲ ಅಂತ. ಪ್ರಮಾಣ ಅಲ್ಲ ಅಂದರೆ ಶಾಪ ಕೊಟ್ಟು ಕೆಳಗೆ ಬೀಳಿಸೋಣ. ಪ್ರಮಾಣ ಅಂತ ಒಪ್ಪಿಕೊಂಡ್ರೆ ವೇದಗಳನ್ನು ಪ್ರಮಾಣ ಅಂತ ಒಪ್ಪಿದ ಮೇಲೆ ಪರಸ್ತ್ರೀಯರನ್ನು ಎಂದಾದರೂ ಅಪೇಕ್ಷೆ ಪಡ್ತಾರೇನೋ, ಬಹಳ ದೊಡ್ಡ ತಪ್ಪು ಅಂತ ಅವನನ್ನು ಬೈದು ಆ ಶಚೀದೇವಿಯನ್ನು ದೂರ ಮಾಡೋಣ ಅಂತ ಋಷಿಗಳ ಪ್ಲ್ಯಾನ್ ಇರ್ತದೆ. ಹಾಗೆ ಪರಮಾತ್ಮ ಕೇಳ್ತಾನೆ, ಆ 3 ವೇದಗಳನ್ನು ನನಗೆ ಕೊಡು ಅಂತ. ಕೊಡು ಇದರ ಅರ್ಥ ಆ 3 ವೇದಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದೀಯಾ? ಚೆನ್ನಾಗಿ ತಿಳಿದುಕೊಂಡಿದ್ದಿ ಅಂದರೆ ನಿನ್ನ ಯೋಗ್ಯತೆ ಏನು? ನೀನು ಈ ವೈವಸ್ವತ ಮನ್ವಂತರದಲ್ಲಿ ಇಂದ್ರನಾಗಲು ನೀನು ಯೋಗ್ಯನಲ್ಲ. ಮುಂದಿನ 8ನೆಯ ಸಾವರ್ಣಿ ಮನ್ವಂತರದಲ್ಲಿ ನೀನು ಇಂದ್ರ ಆಗಬೇಕು. ಈ ಮನ್ವಂತರದಲ್ಲಿ ಪುರಂದರನೇ ಇಂದ್ರ, ನೀನು ಸಾವರ್ಣಿ ಮನ್ವಂತರದ ಇಂದ್ರ. ನಿನ್ನ ಕಾಲ ಬರುವವರೆಗೆ ನೀನು ಕಾಯಬೇಕು. ವೇದಗಳನ್ನು ಪ್ರಮಾಣ ಅಂತ ಒಪ್ಪಿದ ಮೇಲೆ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದ ವ್ಯವಸ್ಥೆಗೆ ನೀನು ಒಪ್ಪಿಕೊಳ್ಬೇಕು. ಯಾಕೆ ಇಂದ್ರ ಪದವಿ ಮೇಲೆ ಕೂರ್ತಿದ್ದೀಯಾ, ಕೆಳಗಿಳಿ ಅಂತ ಹೇಳೋದು ಅವನಿಗೆ. ಇನ್ನು ವೇದವನ್ನು ಪ್ರಮಾಣನೇ ಅಲ್ಲ ಅಂದ. ಆ 3 ವೇದಗಳನ್ನು ಭಗವತ್ಪರವಾಗಿ ಆದೇಶ ರೂಪದಲ್ಲಿ ಅವನು ಒಪ್ಪೋದಿಲ್ಲ ಅಂದರೆ ವೇದಗಳನ್ನೇ ಅಪ್ರಮಾಣ ಅಂತ ಅನ್ನುವನು ಇಂದ್ರ ಪದವಿ ಮೇಲೆ ಕೂಡೋದಕ್ಕೆ ಯೋಗ್ಯನ? ಕೆಳಗಿಳಿ ಅಂತ ಹೇಳುವ ರೀತಿಯಲ್ಲಿ ಒಳಗಿನ ಆಂತರ್ಯವನ್ನು ಇಟ್ಟುಕೊಂಡು ಪದಾನಿ ತ್ರೀಣಿ ದೈತ್ಯೇಂದ್ರ ಸಂಹಿತಾನಿ ಪದಾಮಮ ಎಂಬುದಾಗಿ ವಾಮನ ರೂಪಿಯಾದ ಪರಮಾತ್ಮ ಗೂಢವಾದ ಒಂದು ಭಾವವನ್ನು ಒಳಗಿಟ್ಟುಕೊಂಡು ಮೇಲೆ ಈ ರೀತಿ ಪ್ರಶ್ನೆಯನ್ನು ಯಾಚನೆಯನ್ನು ಮಾಡಿದ್ದ. ಯಾಚನೆ ಮಾಡುವುದಕ್ಕೂ ಕಾರಣವನ್ನು ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುತ್ತಾರೆ. ನಾಯಾಚ್ಯಯಾಹಂ. ಪ್ರಹ್ಲಾದರಾಜರಿಗೆ ಪರಮಾತ್ಮ ಮಾತು ಕೊಟ್ಟಿದ್ದ. ನಿನ್ನ ಮೊಮ್ಮಗನನ್ನು ನಾನು ಯಾಚನೆ ಮಾಡುವ ಮೂಲಕ ಅವನ ಐಶ್ವರ್ಯವನ್ನು ಕಸಿದುಕೊಳ್ತೇನೆ ಹೊರತು ಅವನನ್ನು ಹನನ ಮಾಡೋದಿಲ್ಲ ಅಂತ. ಅದಕ್ಕಾಗಿ ಯಾಚನೆ ಮಾಡಿದ. ಬಲ ಇಲ್ಲ ಅಂತ ಬಲಿಗೆ ಯಾಚನೆ ಮಾಡಿಲ್ಲ.
ಆ ಪ್ರಹ್ಲಾದರಾಜರ ಭಕ್ತಿ, ಬಲಿಚಕ್ರವರ್ತಿಯ ಭಕ್ತಿ, ಇವುಗಳಿಗೆ ಪ್ರಸನ್ನನಾದ ಪರಮಾತ್ಮ ಈ ಕಾಲದಲ್ಲಿ ನಿನಗೆ ರಾಜ್ಯ ಸಿಗಬಾರದು ಅಂತನ್ನೋದಾಗಿದ್ದರೂ ಬೇಡಿ ತೆಗೆದುಕೊಳ್ತೇನೆ ಹೊರತು ಹೊಡೆದು ತೆಗೆದುಕೊಳ್ಳೋದಿಲ್ಲ ಅಂತ ವಚನ ಕೊಟ್ಟಿದ್ದಕ್ಕೆ ಬೇಡಿದ್ದಾನೆ ಎಂಬುದಾಗಿ ಶ್ರೀಮದಾಚಾರ್ಯರು ನಾಯಾಂಚಯಾಹಂ ಪ್ರತಿಹನ್ಮಿತಂ ಬಲಿಂ ಶುಭಾನನೇತ್ಯೇವ ತಥೋಭ್ಯಯಾಚತ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ನಿರ್ಣಯ ಕೊಟ್ಟಿದ್ದಾರೆ. ಸರಿ, ಈಗ ಏನು ಮಾಡ್ತೀಯ, ಮೂರನೆಯ ಪಾದವನ್ನು ಕೊಟ್ಟಿಲ್ಲ, ಮಾತು ಕೊಟ್ಟು ತಪ್ತಾ ಇದ್ದೆ ಅಂತ. ಅದಕ್ಕೆ ಅವನು ಹೇಳಿದ, ಗುರು ಶೀರ್ಷ್ಣಿ ಮೇ ನಿಜಂ, ನನ್ನನ್ನೇ ನಾನು ಅರ್ಪಿಸಿಕೊಂಡಿದ್ದೇನೆ, ನನ್ನ ತಲೆಯ ಮೇಲೆ ನಿನ್ನ ಪಾದವನ್ನು ಇಡು ಅಂತ. ಈಗ ಕೊಟ್ಟದ್ದು ಅಚೇತನವಾದ ಸಮಸ್ತವಾದ ಜಗತ್ತು, ಮೂರು ಲೋಕಗಳು. ಈ ಜಡವಾದ ಅಚೇತನ ಪ್ರಪಂಚ ಮಾತ್ರ ನಿನ್ನ ಅಧೀನವಲ್ಲ, ಈ ಎಲ್ಲ ಚೇತನರ ಪ್ರತಿನಿಧಿ, ಎಲ್ಲ ಸಮಾಜದ ಪ್ರತಿನಿಧಿಗಳು ಅಂತ ಇರ್ತಾರಲ್ಲ, ಇವನು ದೇವತೆಗಳ ಇಂದ್ರ, ಮೂರು ಲೋಕಗಳ ಒಡೆಯ. ಅಂದರೆ ಮೂರು ಲೋಕಗಳೊಳಗಿರುವ ಚೇತನರ ಒಂದು ಪ್ರತಿನಿಧಿ ಇದ್ದ ಹಾಗೆ, ಪ್ರಥಮ ಪ್ರಜೆ, ಮೂರು ಲೋಕಗಳ ಪ್ರಥಮ ಪ್ರಜೆ, ಎಲ್ಲ ಚೇತನರ ಪ್ರತಿನಿಧಿ. ಅವನಂದ ನನ್ನ ತಲೆಯ ಮೇಲೆ ಕಾಲಿಡು ಅಂದರೆ ಬರೀ ಅಚೇತನ ಪ್ರಪಂಚ ಮಾತ್ರ ಅಲ್ಲ, ಚೇತನ ಪ್ರಪಂಚವೂ ನಿನ್ನ ಅಧೀನ, ಎಲ್ಲವೂ ನಿನಗೆ ಅರ್ಪಿತ ಎಂಬುದಾಗಿ ಸರ್ವಸಮರ್ಪಣವನ್ನು ಮಾಡಿದ್ದಾನೆ ಬಲಿಚಕ್ರವರ್ತಿ. ಪುಷ್ಪವೃಷ್ಟಿಯಾಗಿದೆ, ಎಲ್ಲರೂ ಸಂತೋಷಪಟ್ಟಿದ್ದಾರೆ. ಆಗ ಪ್ರಹ್ಲಾದರಾಜರು ಸಂತೋಷಪಡ್ತಾರೆ. ಎಲ್ಲರಿಗಿಂತಲೂ ಹೆಚ್ಚು ಸಂತೋಷಪಟ್ಟವರು ಪ್ರಹ್ಲಾದರಾಜರು. ಯಾಕೆ ಅಂದರೆ ಭಗವದ್ಭಕ್ತರು. ಇವರಪ್ಪ ದುಷ್ಟ ವಿರೋಚನ, ಆದರೆ ಅಜ್ಜ ಬಹಳ ಸಾತ್ವಿಕ. ತ್ವಯೈವ ದತ್ತಂ ಪದಮೈಂದ್ರ ಮೂರ್ಜಿತಂ ಹೃತಂ ತ್ವಯೈವಾದ್ಯ ತದೇವ ಶೋಭನಂ ಮನ್ಯೇ ಮಹಾನಸ್ಯ ಕೃತೋಪ್ಯನುಗ್ರಹೋ ವಿಭ್ರಂಶಿತೋ ಯಚ್ಶ್ರಿಯ ಆತ್ಮಮೋಹನಾತ್. ನೀನೇ ಕೊಟ್ಟದ್ದು ಬಹಳ ಸಂತೋಷ, ಸಡಗರದಲ್ಲಿಪ್ಪುದೇ ಶ್ರೀಶನಾಜ್ಞೆ. ಈಗ ಕಸಿದುಕೊಂಡದ್ದು ನೀನೇ, ಅದು ಇನ್ನೂ ದೊಡ್ಡ ಭಾಗ್ಯ. ಬಡತನ ಬರಲು ಅದೇ ಭಗವದ್ಭಜನೆ ಯೋಗ. ಐಶ್ವರ್ಯ ಇದ್ದರೆ ಉನ್ಮಾದದಿಂದ ಏನಾದರೂ ತಪ್ಪು ಮಾಡುವ ಸಾಧ್ಯತೆ ಇದೆ. ಬಡತನ ಬಂದರೆ ವಿನಯದಿಂದಿರ್ತಾನೆ, ನನ್ನ ಮೊಮ್ಮಗ ಬಹಳ ಒಳ್ಳೆಯ ಕೆಲಸ ಮಾಡಿದಿ, ಪರಮಾನುಗ್ರಹ ಮಾಡಿದಿ ಅಂತ ಪ್ರಹ್ಲಾದರಾಜರ ಸ್ತೋತ್ರ ಮಾಡ್ತಾರೆ. ಆಗ ಕಣ್ಣೀರು ಹಾಕ್ತಾ ಇದ್ದಾಳೆ ವಿಂಧ್ಯಾವಳಿ. ಪ್ರಾಂಜಲಿ ಪ್ರಣತ ಉಪೇಂದ್ರಂ ಬಭಾಷೆ ಅಶ್ರುಮುಖಿ ನೃಪ. ಕಣ್ಣೀರು ಹಾಕೋದನ್ನು ನೋಡಿ. ಯಾಕೆ? ಇದ್ದಕ್ಕಿದ್ದ ಹಾಗೆ ಇಡೀ ರಾಜ್ಯ ಒಂದೇ ಕ್ಷಣದಲ್ಲಿ ಮಾಯವಾಯಿತಲ್ಲ. ಮೂರು ಲೋಕದ ಪಟ್ಟದ ರಾಣಿ ಅಂತ ಅನಿಸಿಕೊಂಡವಳು ಎರಡನೇ ಕ್ಷಣಕ್ಕೆ ಏನಿಲ್ಲ ಅಂತಾಯಿತು. ಹಂತ ಹಂತವಾಗಿ ಹೋಗಿದ್ರೆ ಮಾತು ಬೇರೆ, ಆದರೆ ಇದ್ದಕ್ಕಿದ್ದ ಹಾಗೆ ಹೋಯ್ತಲ್ಲ. ಹಂತ ಹಂತವಾಗಿ ಹೋಗಿಲ್ಲ. ಹಾ ಹಂತ ಹಂತ ನಲಿನೀಂ ಗಜ ಉಜ್ಜಹಾರ, ಆ ರೀತಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಹೋಯಿತು. ಒಂದು ಕಮಲದೊಳಗೆ ಭ್ರಮರ ಕೂತಿರ್ತದೆ. ಅದು ತಾನು ತೂತು ಮಾಡಿ ಹೊರಗೆ ಬರ್ಬೋದು, ಆದರೆ ಹೊರಗೆ ಬರೋದಿಲ್ಲ. ಯಾಕೆಂದರೆ ಕಮಲದ ಮೇಲೆ ಅಷ್ಟು ಪ್ರೀತಿ ಅದಕ್ಕೆ. ದಾರುಭೇದ ನಿಪುಣೋಪಿ ಷಢಂಗ್ರಿಹಿ ನಿಷ್ಕ್ರಿಯೋ ಭವತಿ ಪಂಕಜಕೋಶೆ ಅಂತ. ದೊಡ್ಡ ದೊಡ್ಡ ಕಟ್ಟಿಗೆಯನ್ನು ಕತ್ತರಿಸಿ ತೂತಾಕಿ ಹೋಗೋ ಸಾಮರ್ಥ್ಯ ಆ ಹುಳಕ್ಕಿದೆ, ಆದರೆ ಅತೀ ತೆಳುವಾದ ಕಮಲದ ದಳವನ್ನು ತೂತು ಮಾಡೋದಿಲ್ಲ. ಯಾಕೆ ಅಂದರೆ ನನಗೆ ಉಪಕಾರ ಮಾಡಿದೆ, ಅಲ್ಲಿರುವ ಮಕರಂದವನ್ನು ನಾನು ಆಸ್ವಾದನೆ ಮಾಡ್ತೇನೆ ಅಂತ ಪ್ರೀತಿಯಿಂದ ಕಾಯ್ಕೊಂಡು ಕೂತಿರ್ತದಂತೆ. ರಾತ್ರಿರ್ಭವಿಷ್ಯತಿ ಗಮಿಷ್ಯತಿ ಸುಪ್ರಭಾತಂ, ರಾತ್ರಿರ್ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ, ಭಾಸ್ವಾನುದೇಶ್ಯತಿ ಹಸಿಷ್ಯತಿ ಪಂಕಜಶ್ರೀ, ಇತ್ತಂ ವಿಚಿಂತಯತಿ ಕೋಶಗತೆ ದ್ವಿರೇಫೆ ಹಾ ಹಂತ ಹಂತ ನಲಿನೀಂ ಗಜ ಉಜ್ಜಹಾರ. ರಾತ್ರಿ ಕಳೆಯುತ್ತೆ, ಬೆಳಕಾಗತ್ತೆ, ಸೂರ್ಯೋದಯವಾದರೆ ಕಮಲ ಅರಳುತ್ತದೆ. ಆಗ ಹಾರಿ ಹೋಗೋಣ ಹೊರಗೆ ಅಂತ ಚಿಂತನೆ ಮಾಡುವಾಗ ರಾತ್ರಿಯೇ ಒಂದು ಮದ್ದಾನೆ ಬಂದು ಕಮಲದ ಮೇಲೆ ಕಾಲಿಟ್ಟು ಅದನ್ನು ನಾಶ ಮಾಡಿದರೆ ಒಳಗಿರುವ ಹುಳ ಕೃಷ್ಣಾರ್ಪಣ. ಹಾ ಹಂತ ಹಂತ ನಲಿನೀಂ ಗಜ ಉಜ್ಜಹಾರ. ಹಂತ ಹಂತವಾಗಿ ನಾಶ ಅಲ್ಲ, ಹಾ ಹಂತ ಹಂತ ನಲಿನೀಂ ಗಜ ಉಜ್ಜಹಾರ ಅನ್ನುವ ರೀತಿಯಲ್ಲಿ ನಾಶ ಅಂದರೆ ಕ್ಷಣ ಮಾತ್ರದಲ್ಲಿ ನಿರ್ನಾಮ ಆಗಿ ಹೋಗು. ಆ ಸ್ಥಿತಿ ಬಂದೊದಗಿದೆ. ಅದಕ್ಕಾಗಿ ಪ್ರಾಯ ಅಳತಿರಬಹುದು ಹೆಣ್ಣು ಮಗಳು ಅಂತ ಮಾತನಾಡಿಸಿದರೆ ಅವಳು ಹೇಳ್ತಾಳೆ, ನಾನು ಅತ್ತದ್ದು ಅದಕ್ಕಲ್ಲ ಅಂತ. ಕ್ರೀಡಾರ್ಥಮಾತ್ಮನ ಇದಂ ತ್ರಿಜಗತ್ಕೃತಂತೆ ಸ್ವಾಮ್ಯಂತು ತತ್ರ ಕುಧಿಯೋ ಪರ ಈಶ ಕುರ್ಯುಹು
ಕರ್ತುಃ ಪ್ರಭೋಸ್ತವ ಕಿಪಸ್ಯತ ಆವಹಂತಿ ತ್ಯಕ್ತಃಕ್ರಿಯ ತ್ವದವರೋಪಿತ ಕರ್ತೃಭಾವಾ. ಇಡೀ ಜಗತ್ತು ನಿನ್ನ ವಿಹಾರ ಭೂಮಿ, ನಿನಗಾಗಿ ನೀನು ಸೃಷ್ಟಿ ಮಾಡಿಕೊಂಡದ್ದು, ಇಡೀ ಜೀವರಾಶಿಗಳ ಸಾಧನೆಗಾಗಿ ಅವರಿಗೆ ಅವಕಾಶ ಕೊಟ್ಟದ್ದು ಒಂದು ದೊಡ್ಡ ಔದಾರ್ಯ ನಿನ್ನದು. ನಿನಗೆ ದಾನ ಕೊಡ್ತೇನೆ ಅಂತ ಸಂಕಲ್ಪ ಮಾಡಿ ಕೊಟ್ಟನಲ್ಲ ನನ್ನ ಗಂಡ, ಏನು ಹಣೆ ಬರಹ ಇದು? ಅವನ ಆಜ್ಞೆ ನೀರು ಹಾಕುವಂದ ಹಾಕಿದೆ, ಆದರೆ ದಾನ ಕೊಡೋರು ನಾವ್ಯಾರು? ನೀನೊಬ್ಬನೇ ನಿಜವಾಗಿ ದಾನ ಕೊಡುವುದಕ್ಕೆ ಅಧಿಕಾರಿ ಜಗತ್ತಿನೊಳಗೆ, ಯಾಕೆಂದರೆ ಎಲ್ಲವೂ ನಿನ್ನದು. ಈಶಾವಾಸ್ಯಮಿದಂ ಸರ್ವಂ. ನಾವು ನಿನಗೆ ದಾನ ಕೊಡ್ತೇವೆ ಅಂತ ತಿಳಿದರೆ ಅದು ಎಂತಹ ತಪ್ಪು. ಆ ತಪ್ಪು ನಮ್ಮ ಗಂಡ ಮಾಡಿದ್ದಕ್ಕೆ ಕ್ಷಮೆ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾಳೆ ವಿಂಧ್ಯಾವಳಿ. ಎಂತಹ ತತ್ವಜ್ಞಾನ ಅವಳಿಗಿದೆ ಅಂತ ಗಮನಿಸಿ. ಪರಮಾತ್ಮನಿಗೆ ಬ್ರಹ್ಮದೇವರಂದರು, ಯಾಕಷ್ಟು ಕಷ್ಟ ಕೊಟ್ಟು ಅವನನ್ನು ಕಟ್ಟಿ ಇಟ್ಟಿದ್ದಿ? ಎಲ್ಲ ಲೋಕಗಳನ್ನು ಕಸಗೊಂಡಾಯಿತು, ಅವನ ತಲೆ ಮೇಲೂ ಕಾಲಿಟ್ಟಾಯಿತು, ಇನ್ನೇನು ಉಳಿತು ಅವನಲ್ಲಿ? ಇನ್ನು ಅವನನ್ನು ಉದ್ಧಾರ ಮಾಡಿಬಿಡು ಅಂತ. ಹೌದು ಬ್ರಹ್ಮ, ಅವನನ್ನು ಉದ್ಧಾರ ಮಾಡಲಿಕ್ಕೆ ನಾನು ಕಸಗೊಂಡಿದ್ದೇನೆ. ಬ್ರಹ್ಮನ್ ಯಮನುಗೃಹಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಯಾರ ಮೇಲೆ ಅನುಗ್ರಹ ಮಾಡಬೇಕು ಅಂತ ಇಚ್ಛೆ ಇದೆ ಅವರ ಸಂಪತ್ತನ್ನು ಕಸಿದುಕೊಂಡು ಅವರಿಂದ ಸಾಧನೆಯನ್ನು ನಾನು ಮಾಡಿಸ್ತೇನೆ, ಚಿಂತೆ ಬಿಡು. ನಿನಗೆಲ್ಲ ಗೊತ್ತು, ಜನರಿಗೋಸ್ಕರ ಕೇಳ್ತಾ ಇದ್ದಿ ಬ್ರಹ್ಮ, ಅವನನ್ನು ನಾನು ರಕ್ಷಣೆ ಮಾಡ್ತೇನೆ, ಉದ್ಧಾರ ಮಾಡ್ತೇನೆ. ಸುತಲ ಲೋಕದಲ್ಲಿರಲಿ, ಯಾವ ದೇವತೆಗಳಿಗೂ ಸಿಗದೇ ಇರುವ ಐಶ್ವರ್ಯ ಅವನಿಗೆ ಸುತಲ ಲೋಕದಲ್ಲಿದೆ. ಐಶ್ವರ್ಯಕ್ಕೇನು ಕೊರತೆ ಇಲ್ಲ. ಸ್ವರ್ಗಲೋಕದ ಆಧಿಪತ್ಯ ಈ ಮನ್ವಂತರದಲ್ಲಿ ಇಲ್ಲ ಅಷ್ಟೇ. ಆದರೆ ಏನೂ ಕೊರತೆ ಇಲ್ಲದಂತೆ ಭಾರೀ ವೈಭವದಿಂದ ಸುತಲ ಲೋಕದಲ್ಲಿ ಅವನೇ ಅಧಿಪತಿಯಾಗಿ ಬಲಿಚಕ್ರವರ್ತಿ ಇರಲಿ. ನನ್ನ ಸುದರ್ಶನ ಚಕ್ರ ಯಾವಾಗಲೂ ಅವನ ರಕ್ಷಣೆಗಾಗಿ ಇರುತ್ತೆ. ಯಾರಿಂದಲೂ ಅವನಿಗೆ ಭಯ ಇಲ್ಲ. ಗದಾಪಾಣಿಯಾಗಿಯೂ ನಾನು ಅವನ ಬಾಗಿಲಲ್ಲಿ ಯಾವಾಗಲೂ ಕಾಯ್ತಾ ಇರ್ತೇನೆ. ಯಾವಾಗಾದರೂ ನನ್ನ ದರ್ಶನವನ್ನು ಅವನು ಮಾಡಿಕೊಳ್ಳುವ ಭಾಗ್ಯ. ಎಂತಹ ದೊಡ್ಡ ಅನುಗ್ರಹ ನೋಡಿ. ಯಾವಾಗಾದರೂ ನನ್ನ ದರ್ಶನವನ್ನು ಅವನು ಮಾಡಿಕೊಳ್ಳಬಹುದು. ಆಪತ್ತು ಬಂದಾಗ ರಕ್ಷಕನಾಗಿಯೂ ನಾನಿರುತ್ತೇನೆ. ಇದಕ್ಕಿಂತ ದೊಡ್ಡವರ ಇನ್ನೇನು ಬೇಕು? ಇಂತಹ ದೊಡ್ಡ ಅನುಗ್ರಹವನ್ನು ಮಾಡಿದ್ದಾನೆ. ಒಂದು ಮಾತಂತಾನೆ, ಏನಿದ್ರೂ ಸುತ್ತಮುತ್ತಲಿನವರೆಲ್ಲ ದುಷ್ಟರು, ಇವನೊಬ್ಬನೇ ಭಗವದ್ಭಕ್ತ, ಇವನ ಅಜ್ಜ ಪ್ರಹ್ಲಾದ ಭಕ್ತ, ಬಲಿ ಭಕ್ತ. ಆದರೆ ಇವರ ಸುತ್ತಲಿರುವ ದೈತ್ಯರು, ದಾನವರು ಎಲ್ಲರೂ ದುಷ್ಟರು. ತತ್ರ ದಾನವ ದೈತ್ಯಾನಾಂ ಸಂಗಾತ್ತೇ ಭಾವ ಆಸುರಃ ದೃಷ್ಟ್ವಾ ಮದನುಭಾವಂ ವೈ ಸದ್ಯ ಕುಂಠೋವನಂಕ್ಷತಿ. ನಿನಗೇನಾದರೂ ದುರ್ಜನರ ಸಂಘದಿಂದ ಸ್ವಲ್ಪ ಮನಸ್ಸು ಆಗ ಈಗ ಕೆಟ್ಟಿತು ಅಂತಂದರೆ ಒಂದು ಸಲ ಈ ನನ್ನ ತ್ರಿವಿಕ್ರಮ ರೂಪವನ್ನು ಸ್ಮರಿಸಿಕೊಂಡ್ರೆ ಸಾಕು, ನಿನ್ನ ಎಲ್ಲ ದುರ್ಭಾವನೆಗಳು ದೂರ ಆಗ್ತದೆ. ಆ ತ್ರಿವಿಕ್ರಮ ರೂಪದ ಮಹಿಮೆಯನ್ನು ಪಂಚಮಸ್ಕಂಧದಲ್ಲಿ ಕೇಳಿದ್ದೀರಿ. ಆ ಪರಮಾತ್ಮ ಸಂಪೂರ್ಣವಾದ ಬ್ರಹ್ಮಾಂಡದ ಖರ್ಪರವನ್ನೇ ಒಡೆದು ತನ್ನ ವಾಮಪಾದದ ಅಂಗುಷ್ಠದ ನಖದಿಂದ ಖರ್ಪರವನ್ನೇ ಒಡೆದು ಹೊರಗಿನ ಜಲವನ್ನು ಸುರಿಸಿದರೆ ಬ್ರಹ್ಮದೇವರು ಅದನ್ನು ತೆಗೆದುಕೊಂಡು ಪಾದಪ್ರಕ್ಷಾಲನ ಮಾಡಿದ್ದು, ರುದ್ರದೇವರು ಶಿರಸಾಧಾರಣ ಮಾಡಿದ್ದು. ಇದನ್ನು ಸ್ಮರಣೆ ಮಾಡುವ ಮಾತ್ರದಿಂದ ಎಲ್ಲ ಪಾಪಗಳ ಪರಿಹಾರ, ನಿನ್ನ ಎಲ್ಲ ಮನೋದೋಷಗಳ ಪರಿಹಾರವಾಗ್ತದೆ ಎಂಬುದಾಗಿ ಪರಮಾತ್ಮ ಅವನಿಗೆ ವರವನ್ನು ಕೊಟ್ಟು ಅನುಗ್ರಹ ಮಾಡಿ ಶುಕ್ರಾಚಾರ್ಯರಿಗೆ ಅಂದ, ಅದು ಯಜ್ಞ ನಿಂತು ಹೋಗಿತ್ತಲ್ಲ, ಆ ಯಜ್ಞವನ್ನು ಮುಂದುವರೆಸ್ರಿ, ಪ್ರಾಯಶ್ಚಿತ್ತ ಮಾಡಿರಿ ಅಂದರು. ಶುಕ್ರಾಚಾರ್ಯರು ದಾನ ಕೊಡೋದಕ್ಕೇನೋ ಬೇಡ ಅಂದರು, ಅದು ಭಗವತ್ ಪ್ರೇರಣೆಯಿಂದ. ಆದರೆ ಅವರು ಪರಮ ಭಗವದ್ಭಕ್ತರು. ಅವರಂತಾರೆ, ಮಂತ್ರತಸ್ತಂತ್ರತಶ್ಛಿದ್ರಂ ದೇಶಕಾಲಾರ್ಹ ವಸ್ತುತಃ ಸರ್ವಂ ಕರೋತಿ ನಿಶ್ಚಿದ್ರಂ ಅನು ಸಂಕೀರ್ತನಂತವ. ರಾಮ ರಾಮ ಕೃಷ್ಣ ಅಂದರೆ ಸಾಕು, ಎಲ್ಲ ದೋಷಗಳ ಪರಿಹಾರ ಆಗ್ತದೆ. ನೀನೇ ಎದುರಿಗಿದ್ದ ಮೇಲೆ ಇನ್ನೇನು ಪ್ರಾಯಶ್ಚಿತ್ತ ಮಾಡೋದು? ನಾವು ಪ್ರಾಯಶ್ಚಿತ್ತ ಮಾಡಿಕೊಂಡದ್ದಕ್ಕೆ ಪ್ರಾಯಶ್ಚಿತ್ತ ಮಾಡಬೇಕಾಗ್ತದೆ. ಪಾಪನೇ ಬಂದಿಲ್ಲ, ಪ್ರಾಯಶ್ಚಿತ್ತ ಏನು? ಯಾಕೆ ಪ್ರಾಯಶ್ಚಿತ್ತ ಮಾಡ್ಕೋತೀರಿ? ದೇವ್ರ ನೈವೇದ್ಯ ತೊಗೊಂಡ್ವಿ ಅದಕ್ಕೆ ಪ್ರಾಯಶ್ಚಿತ್ತ, ತೀರ್ಥ ತೊಗೊಂಡ್ವಿ ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಏನಾದರೂ ಅಂದರೆ ಅಂದದ್ದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗತ್ತೆ. ಹಾಗಿದೆ ಯುಧಿಷ್ಠಿರ ಯುದ್ಧ ಆಡಿದ್ದನ್ನು ಪರಮಧರ್ಮವಾಗಿದ್ದರು ಅಧರ್ಮ ಅಂತಂದದ್ದಕ್ಕೆ, ದೇವರ ಮಾತಿನ ಬಗ್ಗೆ ಸಂಶಯಪಟ್ಟದ್ದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊ ಅಂತ ಹೇಳ್ತಾರೆ. ಅಶ್ವಮೇಧ ಯಾಗವನ್ನು ಮಾಡಿಸ್ತಾರೆ. ಅಧರ್ಮೆ ಅಪಾಪೇ ಪಾಪಶಂಕಿತ್ವಾತ್ ಅಶ್ವಮೇಧರಿ ಯಜಾಚ್ಯುತಂ. ಹಾಗೆ ನಿನ್ನಂತಹ ಸ್ವಾಮಿ ಎದುರಿಗಿದ್ದಾಗ ನಾವೇ ನಿನ್ನ ಪ್ರಾಯಶ್ಚಿತ್ತ ಮಾಡೋದು ಅಂತ ಪರಮಾತ್ಮ ಅಂದ, ಮಾಡಬೇಕು ಅಂತ. ಹಾಗಾದರೆ ಅವಶ್ಯ ಮಾಡ್ತೇವೆ. ಆಜ್ಞೆ ಆದ ಮೇಲೆ ಉಲ್ಲಂಘನೆ ಮಾಡೋದಿಲ್ಲ.
ಏತತ್ ಶ್ರೇಯಃ ಪರಃ ಪುಂಸಾಂ ಯತ್ತವಾಜ್ಞಾನುಪಾಲನಂ, ದೇವರ ಆಜ್ಞೆಯನ್ನು ಪಾಲನೆ ಮಾಡೋದೇ ಶ್ರೇಯಸ್ಸಾಧನ ಅಂತ ಹೇಳಿ ಪ್ರಾಯಶ್ಚಿತ್ತವನ್ನು ಮಾಡಿಸಿ ಯಜ್ಞವನ್ನು ಪೂರ್ಣ ಮಾಡಿದ್ದಾರೆ. ಪರಮಾತ್ಮ ಅವನ ಮೇಲೆ ಪೂರ್ಣಾನುಗ್ರಹವನ್ನು ಮಾಡಿದ್ದಾನೆ. ಮುಂದೆ ಭಗವಂತ ವೈವಸ್ವತ ಮನ್ವಂತರ, ಆ ವೈವಸ್ವತ ಮನು ಅರ್ಘ್ಯಪ್ರದಾನವನ್ನು ಮಾಡುವಾಗ ಅವನ ಕೈಯಲ್ಲಿ ಸಣ್ಣ ಮೀನದ ರೂಪದಲ್ಲಿ ಬರ್ತಾನೆ. ಅಯ್ಯೋ ಮೀನು ಬಂತು ಅಂತ ಕೆಳಗೆ ಹಾಕಿದರೆ ನನ್ನನ್ನು ಕೆಳಗೆ ಹಾಕಬೇಡ, ದೊಡ್ಡ ಮೀನುಗಳು ತಿಂದು ಬಿಡ್ತವೆ, ಮನೆಗೆ ಒಯ್ಯಿ ಎಂದರು. ಅವನು ಕಮಂಡಲಲ್ಲಿ ಹಾಕ್ಕೊಂಡು ಹೋದ, ಕಮಂಡಲವನ್ನು ವ್ಯಾಪಿಸಿದ, ದೊಡ್ಡ ಪಾತ್ರೆಯಲ್ಲಿ ಹಾಕಿದ, ಅದನ್ನೂ ವ್ಯಾಪಿಸಿದ, ಸರೋವರ ಅದಕ್ಕೂ ದೊಡ್ಡದಾದ ಮಡುವು, ಎಲ್ಲಿಯೂ ಹಿಡಿಸಲಿಲ್ಲ, ಕೊನೆಗೆ ಸಮುದ್ರದಲ್ಲಿ ಹಾಕ್ತಾನೆ. ಆಗ ವೈವಸ್ವತಮನು ಅಂದ, ನೀನು ಸಾಮಾನ್ಯ ಮೀನ ಅಲ್ಲ, ಯಾರು ನಿಜವಾಗಿ ಹೇಳು ಅಂತ. ಅವನಂದ, ನಾನು ಸಾಕ್ಷಾತ್ ಭಗವಂತ, ಇನ್ನು 7 ದಿನಕ್ಕೆ ಅವಾಂತರ ಪ್ರಳಯ ಆಗೋದಿದೆ ಅಂತ. ಸತ್ಯಧರ್ಮರ ಅಭಿಪ್ರಾಯದಲ್ಲಿ ಮಾರ್ಕಾಂಡೇಯರಿಗೆ ಭಗವಂತ ಪ್ರಳಯ ತೋರಿಸಿದಂತೆ ಈ ಸತ್ಯವ್ರತನಿಗೆ ತನ್ನ ಮಹಿಮೆಯನ್ನು ತಿಳಿಸೋದಕ್ಕೆ ಪ್ರಳಯವನ್ನು ಅಚಿಂತ್ಯ ಶಕ್ತಿಯಿಂದ ಸತ್ಯವಾದ ಪ್ರಳಯವನ್ನೇ ತೋರಿಸಿದ ಪರಮಾತ್ಮ ಅಂತನ್ನುವ ಒಂದು ಅಭಿಪ್ರಾಯವನ್ನು ತಿಳಿಸ್ತಾರೆ. ಆ ರೀತಿ ಪ್ರಳಯ ಬರುತ್ತೆ. ಆ ಪ್ರಳಯ ಕಾಲದಲ್ಲಿ ಒಂದು ನೌಕೆ ಬರ್ತದೆ. ಒಂದು ದೊಡ್ಡ ಸರ್ಪ ವಾಸುಕಿ ಅಂತ ಛಲಾರಿ ಆಚಾರ್ಯರ ಅಭಿಪ್ರಾಯ. ಆ ವಾಸುಕಿಯನ್ನು ತೆಗೆದುಕೊಂಡು ಆ ನೌಕೆಗೆ ಕಟ್ಟಬೇಕು. ಆ ನೌಕೆ ಮತ್ತು ನನ್ನ ಕೋಡು, ಸಾಮಾನ್ಯ ಮೀನಕ್ಕೆ ಕೋಡಿರೋದಿಲ್ಲ, ಆದರೆ ನನ್ನ ತಲೆಯ ಮೇಲೆ ಒಂದು ಶೃಂಗ ಇರ್ತದೆ, ಅದಕ್ಕೆ ನೀನು ಕಟ್ಟು. ಆ ನೌಕೆಯನ್ನು ಎಳೆದುಕೊಂಡು ನಾನು ವಿಹಾರ ಮಾಡ್ತಾ ನಿಮಗೆ ತತ್ವೋಪದೇಶ ಮಾಡುತ್ತೇನೆ. ಮುಂದಿನ ಮನ್ವಂತರಕ್ಕೆ, ನಿನ್ನ ಮನ್ವಂತರಕ್ಕೆ ಬೇಕಾಗುವಷ್ಟು ಬೀಜಗಳು, ಎಲ್ಲರ ಊಟಕ್ಕೆ ಮುಂದೆ ಬೀಜ ಬಿತ್ತಬೇಕಲ್ಲ, ಜೊತೆಗೆ ಜ್ಞಾನದ ಬೀಜ ಬಿತ್ತುವ 7 ಋಷಿಗಳು, ಇಷ್ಟು ಜನರನ್ನು ಇಟ್ಟುಕೊಂಡು ನೌಕೆಯಲ್ಲಿ ನೀನು ಕೂಡು ಅಂತ ಹೇಳ್ತಾನೆ. ಹಾಗೆಯೇ ಮಾಡ್ತಾನೆ. ಆ ನೌಕೆಯೊಳಗೆ ಕುಳಿತಾಗ ಸಂಪೂರ್ಣ ಮತ್ಸ್ಯ ಪುರಾಣದ ಉಪದೇಶವನ್ನು ಮಾಡಿ ಅನೇಕ ತತ್ವಗಳನ್ನು ಮತ್ಸ್ಯಾವತಾರದಲ್ಲಿ, ಮತ್ಸ್ಯಾವತಾರ ಅಂದರೆ ಸುಮ್ಮನೆ ಮೀನಾಗಿ ಓಡಾಡೋದಲ್ಲ, ಜ್ಞಾನೋಪದೇಶವನ್ನು ಮಾಡಿದ ಅವತಾರ. ಅವನಿಗೆ 7 ಋಷಿಗಳಿಗೆ ಜ್ಞಾನವನ್ನು ಉಪದೇಶ ಮಾಡಿ ಅವನಿಗೆ ಅನುಗ್ರಹವನ್ನು ಮಾಡುತ್ತಾನೆ. ಮತ್ಸ್ಯರೂಪದಿಂದಲೇ ಪರಮಾತ್ಮ 2 ಮತ್ಸ್ಯರೂಪಗಳು, 1 ಮತ್ಸ್ಯರೂಪ ಅಂತ 2 ಸಂಪ್ರದಾಯಗಳನ್ನು ಸತ್ಯಧರ್ಮ ತೀರ್ಥರು ತಿಳಿಸ್ತಾರೆ. ಬ್ರಹ್ಮದೇವರ ಮುಖದಿಂದ ಬರುವ ವೇದಗಳಿಗೆ ಅಭಿಮಾನಿ ದೇವತೆಗಳನ್ನು ಅಪಹಾರ ಮಾಡಿಕೊಂಡು ಹೋದಂತಹ ಹಯಗ್ರೀವ ಎಂಬ ಹೆಸರಿನ ಅಸುರನನ್ನು ಸಂಹಾರ ಮಾಡಿ, ಆ ವೇದಾಭಿಮಾನಿ ದೇವತೆಗಳನ್ನು ರಕ್ಷಣೆ ಮಾಡಿ ಪುನಃ ವೇದದ ಉದ್ಧಾರವನ್ನು ಮಾಡಿದಂತಹ ರೂಪವೂ ಕೂಡ ಆ ಮತ್ಸ್ಯರೂಪ ಎಂಬುದಾಗಿ ಆ ಮತ್ಸ್ಯರೂಪದ ಚರಿತ್ರೆಯನ್ನು ಅಷ್ಟಮಸ್ಕಂಧದ ಕೊನೆಯಲ್ಲಿ ತಿಳಿಸಿಕೊಡ್ತಾರೆ. ಬೋಲೋ ಮತ್ಸ್ಯ ಭಗವಾನಕಿ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ರಾಮ. ಜೈ ಶ್ರೀರಾಮ್.